ಈ ಸ್ಕೂಲಲ್ಲಿ ಬರುವಂತ ಪರ್ಸೆಂಟೇಜ್ ಯಾವ ಸ್ಕೂಲಲ್ಲೂ ಇಲ್ಲ. ಮತ್ತೆ ಅವ್ರು ಬಂದಾಗ 400 ಚಿಲ್ಲರೆ ಮಕ್ಕಳಿದ್ರು, ಇವಾಗ 1200 ಮಕ್ಕಳಿದ್ದಾರೆ. ನಮ್ಮ ಆಫೀಸಿಗೆ DDP ಸರ್ ಬಂದಿದ್ರು. ಎಷ್ಟು ವರ್ಷ ಆಯ್ತಮ್ಮ ಇಲ್ಲಿಗೆ ಬಂದು? ಎಲ್ಲ ಶಾಲೆಗಳಿಗೂ ನಮ್ಮ ಮೇಲೆ ಶಾಲೆ ಮೇಲೆ ಕಣ್ಣು. ನೀವು ಈಗಾಗಲೇ ಶ್ರೀಯುತ BC ವೇಣುಗೋಪಾಲ್ ಅವರ ಸಂದರ್ಶನ ಭಾಗ 1 ನೋಡಿರಬಹುದು. ಅದರಲ್ಲಿ ಅವರು ಹೇಳಿರೋ ಪ್ರಕಾರ ಒಂದು ಗಿಡ ಹೆಮ್ಮರವಾಗಿ ಬೆಳೆಯಲು ಹೇಗೆ ಬೇರು ಮತ್ತು ನೀರು ಮುಖ್ಯವೋ ಹಾಗೆ ನಮ್ಮ ಶಾಲೆ ಈ ಹಂತಕ್ಕೆ ಬರಲು ನಮ್ಮ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು, SDMC ಅವರು, ದಾನಿಗಳು, NGOಗಳು ಸಹಕಾರವೇ ಮುಖ್ಯ ಕಾರಣ ಅಂತ ಹೇಳಿದರು. ಸರ್ಕಾರಿ ಶಾಲೆ ಅಂದರೆ ಕೆಲವೊಬ್ಬರಿಗೆ ಇನ್ನೂ ಕೂಡ ಸಾಧಾರಣ ಅನಿಸ್ಬೋದು. ಆದರೆ ನಿಜವಾಗಿಯೂ ಹೇಳಬೇಕಾದ್ರೆ ಸರ್ಕಾರಿ ಶಾಲೆಯೊಳಗೆ ಅಸಾಧ್ಯ ಅನ್ನೋದನ್ನ ಸಾಧ್ಯ ಮಾಡೋ ಶಕ್ತಿ ಇರುತ್ತದೆ. ಇಲ್ಲಿ ಮಕ್ಕಳು ಕೇವಲ ಪಾಠವನ್ನಲ್ಲ, ಜೀವನವನ್ನ ಕಲಿತಾರೆ. ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆ, ಬೆಂಗಳೂರು ಉತ್ತರ ವಲಯ 4 ಇಲ್ಲಿ 2018ರಲ್ಲಿ 12 ವಿಭಾಗದಿಂದ 524 ವಿದ್ಯಾರ್ಥಿಗಳು ಶಾಲೆಯಲ್ಲಿ ವಾಸಂಗವನ್ನ ಮಾಡ್ತಾ ಇದ್ರು. 2018ರಲ್ಲಿ ಶ್ರೀಯುತ BC ವೇಣುಗೋಪಾಲ್ ಸರ್ ಅವರು ಮುಖ್ಯ ಶಿಕ್ಷಕರಾದ ನಂತರ ಪ್ರಸ್ತುತ ಶಾಲೆಯ ಒಟ್ಟು ವಿದ್ಯಾರ್ಥಿ ಸಂಖ್ಯೆ 22 ವಿಭಾಗದಿಂದ 1205 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಕೆಲವು ವರ್ಷಗಳಲ್ಲಿ ಶಾಲೆಯ ದಾಖಲಾತಿಯನ್ನು 2.5 ಪಟ್ಟು ಹೆಚ್ಚು ಮಾಡುವ ಮೂಲಕ ಈ ಶಾಲೆ ಹೊಸ ಮೈಲುಗಲ್ಲನ್ನ ಸ್ಥಾಪಿಸಿದೆ. ಈ ಐತಿಹಾಸಿಕ ಸಾಧನೆಗೆ ಕಾರಣರಾದ ಎಲ್ಲ ಶಿಕ್ಷಕರ ವೃಂದ, ವಿದ್ಯಾರ್ಥಿಗಳು ಹಾಗೆ SDMC ತಂಡಕ್ಕೆ ಅಭಿನಂದನೆಗಳು. ಹಾಗಾದರೆ ಈ ಶಾಲೆಯ ಯಶಸ್ಸಿನ ಹಿಂದಿನ ಕತೆ ಏನು? ಶಿಕ್ಷಕರು ಯಾವ ರೀತಿ ಮಕ್ಕಳನ್ನ ಬೆಳೆಸುತ್ತಿದ್ದಾರೆ? ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ? SDMC ಯಾವ ರೀತಿ ಶಾಲೆಯ ಜೊತೆ ನಿಂತಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆಯವರೆಗೂ ನೋಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಿಂದೂಸ್ತಾನಿ ಕಲಿಸ್ತೀನಿ. ನಾನು ಹಿಂದೂಸ್ತಾನಿ ಮ್ಯೂಸಿಕ್ ಟೀಚರ್. ಆಮೇಲೆ ಹಾಡುಗಳನ್ನ ಕಲಿಸ್ತೀವಿ. ಹಾಡು ಇಷ್ಟ ಮಕ್ಕಳಿಗೆ. ಪ್ರೇಯರು, ದೇಶಭಕ್ತಿ ಗೀತೆ, ಭಾವಗೀತೆ, ಪೆಟ್ರೋಟಿಕ್ ಸಾಂಗ್ ಅಂತ ಎಲ್ಲ ಕಲಿಸ್ತೀವಿ. ಒಂದು ಕ್ಲಾಸಲ್ಲಿ ಎಷ್ಟು ಜನ ಮಕ್ಕಳು ಇರ್ತಾರೆ ಮೇಡಮ್? ಒಂದು ಕ್ಲಾಸಲ್ಲಿ ನಮ್ಮ ಸ್ಕೂಲಲ್ಲಿ ತುಂಬಾ ಸ್ಟ್ರೆಂತ್ ಇದೆ ಅಲ್ಲ, 60 ಒಟ್ಟಿಗೆ ಕರ್ಕೊಂಡು ಇಲ್ಲ ಒಂದೊಂದ್ಸತಿ ಸೆಪರೇಟ್ ಮಾಡಿ ಕಲಿಸ್ತೀವಿ. ಒಬ್ಬರು ಚೆನ್ನಾಗಿ ಹಾಡೋರು ಇರ್ತಾರಲ್ಲ, ಅವ್ರಿಗೂ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಮಾಡಿ ಕಲಿಸ್ತೀನಿ. ಒಂದ್ ಮಗು ತುಂಬಾ ಚೆನ್ನಾಗಿ ಹಾಡ್ತಿದೆ ಅಂದ್ರೆ ಅವ್ರಿಗೆ ಹೌದು, ಅವ್ರಿಗೂನು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಹಂಗೂ ಮಾಡ್ತೀನಿ. ಆದ್ರೆ ನಮ್ಮ ಮನೆ ದೂರ ಅಂತ ಸುಮ್ನೆ ಇದೀನಿ. ಇಲ್ಲಾಂದ್ರೆ ಅವ್ರು ಬಂದ್ರೆ ಬರ್ಬೋದು. ನಾನು ಅದನ್ನೇ ತುಂಬಾ ಹೌದು ನಂಗೆ ನಿಜವಾಗ್ಲೂ ಅವ್ರಿಗೆ ಕಲ್ಸ್ಬೇಕಂತ ತುಂಬಾ ಇಷ್ಟ ಇದೆ. ಏನ್ ಮಾಡೋದು, ದೂರ ಇದೆ ಅಂತ ಅಷ್ಟೇ. ನಾನು ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ 2012ರಿಂದ ಇಲ್ಲಿವರೆಗೂ ನಾನು ಇಲ್ಲಿ ಮಕ್ಕಳು ಪಾಠ ಮಾಡ್ತಾ ಇದ್ದೀನಿ. ನಾನು ಮೊದಲು ಇದ್ದಿದ್ದ ಶಾಲೆ ಜೂನಿಯರ್ ಕಾಲೇಜ್ ನೆಲಮಂಗಲ. ಅಲ್ಲಿಗೂ ಇಲ್ಲಿಗೂ ಬಹಳಷ್ಟು ವ್ಯತ್ಯಾಸ ಆಯ್ತು. ಯಾಕೆಂತಂದ್ರೆ ಇಲ್ಲಿ ನಮ್ಮ ಮೊದ್ಲ ಹೆಡ್ ಮೇಡಮ್ ಇದ್ರು ನಾನು ಬಂದ ಹೊಸ್ತ್ರಲ್ಲಿ. ಅವ್ರ ಕಾಲಕ್ಕೂ ನಮ್ಗೆ ಈ ಹೆಡ್ ಮಾಸ್ಟರ್ ಬಂದ್ಮೇಲೆ ಈ ಕಾಲಕ್ಕೂ ಬಹಳಷ್ಟು ಚೇಂಜಸ್ ಅನ್ನ ನಾನು ಕಂಡೆ. ಯಾಕೆಂದ್ರೆ ಮೊದ್ಲಿದ್ದು ಮೇಡಮು ಅವರು ಎಲ್ಲ ಸುವ್ಯವಸ್ಥಿತವಾಗಿ ಮಾಡ್ತಾ ಇದ್ರು. ಮತ್ತೆ ಅದಕ್ಕೂ ಹೆಚ್ಚು ವ್ಯವಸ್ಥೆಯನ್ನ ಮಾಡಿದವರು ನಮ್ಮ BC ವೇಣುಗೋಪಾಲ್ ಸರ್ ಮುಖ್ಯ ಗುರುಗಳು. ಯಾಕೆಂತಂದ್ರೆ ಇವ್ರು ಬಂದ್ಮೇಲೆ ಮಕ್ಕಳು ಸ್ಟ್ರೆಂತ್ ಅಂತೂ ಆಟೋಮೆಟಿಕ್ ಆಗಿ ತ್ವರಿತಗತಿಯಲ್ಲಿ ಎಷ್ಟೊಂದು ಹೆಚ್ಚಾಯ್ತು ಅಂದ್ರೆ ಈಗ ನಾವು 1200 ದಾಟ್ಬಿಟ್ಟಿದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ರೀಚ್ ಆಗ್ತೀವಿ ಅನ್ನೋ ಭಾವನೆ ನನ್ಗಿದೆ. ಯಾಕೆಂತಂದ್ರೆ ಮಕ್ಕಳು ಅಷ್ಟು ಹಚ್ಕೊಂಡಿದ್ದಾರೆ ಹೆಡ್ ಮಾಸ್ಟರ್ನ. ಮತ್ತೆ ಎಲ್ಲಾ ಒಂದು ದಾನಿಗಳನ್ನ ಹಿಡಿದು ಮಕ್ಕಳಿಗೆ ಹೈಟೆಕ್ ಆಗಿ ನಾವು ಯಾವುದೇ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ನಾವು ಆತರ ನೋಡಿಲ್ಲ. ಆತರ ಬೇರೆ ಶಾಲೆಗಳಲ್ಲೆಲ್ಲ ನಾವು ಪ್ರೈವೇಟ್ ಶಾಲೆಗಳಲ್ಲೆಲ್ಲ ನೋಡಿದ್ರೆ ಎಷ್ಟೊಂದು ಅಮೌಂಟ್ಗಳನ್ನ ಕೊಟ್ಟು ಡೊನೇಷನ್ ಕೊಟ್ಟು ಸೇರ್ಸ್ಕೊಂತಾರೆ, ಆದ್ರೆ ಅಷ್ಟೇ ಫೆಸಿಲಿಟೀಸ್ ಕೊಡ್ತಾರೆ. ಆದ್ರೆ ನಮ್ಮ ಮಕ್ಕಳು ಎಲ್ಲ ಬರೋದು ನಾರ್ಮಲ್ ಪೀಪಲ್, ಅಂದ್ರೆ ಎಲ್ಲ ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ಹೋಗುವಂತರ ಬಡವ್ರ ಮಕ್ಕಳು. ಅಂತ ಮಕ್ಕಳು ಇವತ್ತು ಯಾವುದೇ ಒಂದು ತಾರತಮ್ಯ ಇಲ್ದಾನೆ ನಾವು ಪ್ರೈವೇಟ್ ಸ್ಕೂಲಲ್ಲಿ ಹೆಂಗೆ ಮಕ್ಕಳುಗಳು ಬರ್ತಾರೋ ಹಂಗ್ ಬರ್ತಾರೆ ನಮ್ಮ ಮಕ್ಕಳುಗಳು. ಅದೇ ರೀತಿ ಪ್ರೈವೇಟ್ ಸ್ಕೂಲಲ್ಲಿ ಹೆಂಗೆ ಏನೇನೋ ಅನುಕೂಲಗಳನ್ನ ಬೆನಿಫಿಟ್ಸ್ ಸಿಗ್ತದೋ ಅದಕ್ಕಿಂತ ಹೆಚ್ಚಿನ ಬೆನಿಫಿಟ್ಸ್ ನಮ್ಮ ಶಾಲೆಯಲ್ಲಿ ಸಿಗ್ತಾ ಇದೆ ಮಕ್ಕಳುಗಳಿಗೆ. ಮತ್ತೆ ಊಟದ ವ್ಯವಸ್ಥೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ.
ಮಕ್ಕಳಿಗೆ ಏನೇನು ಎಲ್ಲಾ ಫೆಸಿಲಿಟೀಸ್ ಬೇಕು ಎಲ್ಲ, ಮತ್ತೆ ಪ್ರೋತ್ಸಾಹ ಧನಗಳಂತೂ ಸುಮಾರು. ಅದಕ್ಕೆ ನೋಡಿ ನಮ್ಮ ಶಾಲೆ ಯಾವಾಗ್ಲೂ ಟಾಪ್ ಅಲ್ಲಿ ಇದೆ. ನಮ್ದು ನಾರ್ತ್ 4 ಹೋಲಿಸಿದ್ರೆ ನಮ್ಮ ಶಾಲೆ ಯಾವಾಗ್ಲೂ ಟಾಪ್ ಅಲ್ಲೇ ಇರ್ತದೆ. ಹಂಗಾಗಿ ಹೆಚ್ಚಿಗೆ ರಿಸಲ್ಟ್ ಅನ್ನು ನಮ್ಮ ಶಾಲೆಯಿಂದ ನಾವು ಯಾವಾಗ್ಲೂ ಕೊಡ್ತಾ ಇರ್ತೀವಿ. ಹಂಗಾಗಿ ಎಲ್ಲಾ ಶಾಲೆಗಳಿಗೂ ನಮ್ಮ ಮೇಲೆ ಶಾಲೆ ಮೇಲೆ ಕಣ್ಣು. ಯಾಕಂದ್ರೆ ಪ್ರೈವೇಟ್ ಶಾಲೆಗಳು ಹೇಳ್ತಾರೆ ಈ ಶಾಲೆ ಓಪನ್ ಆಗಿದ್ದು ನಮ್ ಶಾಲೆಗಳೆಲ್ಲ ಸ್ಟ್ರೆಂತ್ ಕಡಿಮೆ ಆಗ್ಬೋಯ್ತು ಅಂತೇಳಿ ನಮ್ಮ ಮೇಲೆ ತುಂಬಾನೇ ಇದ್ ಮಾಡ್ತಾರೆ. ಯಾಕೆಂತಂದ್ರೆ ಅಷ್ಟು ನಾವ್ಯಾವತ್ತೂ ತಲೆ ಕೆಡ್ಸ್ಕೊಳಕ್ ಹೋಗ್ತಾ ಇಲ್ಲ. ಯಾಕೆಂತಂದ್ರೆ ನಮ್ಮ ಕೆಲಸ ನಮ್ಮ ಕರ್ತವ್ಯನ ನಾವು ಮಾಡ್ಬೇಕು, ಫಲಾಫಲಗಳನ್ನು ದೇವ್ರಿಗೆ ಬಿಡ್ಬೇಕು ಅನ್ನೋದೇ ನಮ್ಮ ಮುಖ್ಯ ಶಿಕ್ಷಕರ ಗುರಿ. ಹಾಗಾಗಿ ಅವ್ರು ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಮ್ಮ ಮಕ್ಕಳಿಗೆ ಎಷ್ಟು ಅನುಕೂಲ ಬೇಕೋ ಅಷ್ಟು ಅನುಕೂಲಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಮತ್ತೆ ಯಾರು ಈ ಏರೋಪ್ಲೇನ್ ಅಲ್ಲಿ ಇಷ್ಟೊಂದ್ ಜನ ಮಕ್ಕಳನ್ನ ಕರ್ಕೊಂಡೋಗಿ ಟೂರ್ ವ್ಯವಸ್ಥೆ ಮಾಡ್ತಾರೆ ಹೇಳಿ ನೀವೇನೆ? ಹಂಗಾಗಿ ಅಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತಂದ್ರೆ ನಮ್ಮ ಇತಿಹಾಸದಲ್ಲಿ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಎಲ್ಲಾ ಶಾಲೆರು ಕೇಳ್ತಾರೆ. ನನ್ನ ಫ್ರೆಂಡ್ಸ್ಗಳು ಎಲ್ಲ ಕೇಳ್ತಾರೆ, ಏನು ಅಷ್ಟೊಂದ್ ಜನ ಮಕ್ಕಳು ಹೆಂಗ್ ಮೇಂಟೈನ್ ಮಾಡಿದ್ರಿ ನೀವು, ಏರೋಪ್ಲೇನ್ ಅಲ್ಲಿ ಹೆಂಗ್ ಹೋದ್ರಿ, ಹೆಂಗ್ ಬಂದ್ರಿ? ಯಾಕಂದ್ರೆ ಅದಾದ್ ರೀಸೆಂಟ್ ಕೆಲವೇ ದಿನಗಳಲ್ಲೇ ಏರೋಪ್ಲೇನ್ ಏನಾಯ್ತು, ಒಂದು ಇದನ್ನ ನಿಲ್ಸ್ಬಿಟ್ರು ಅವರು. ಅಲ್ಲ ಸ್ಟ್ರೈಕ್ ಎಲ್ಲ ಆಯ್ತು. ಅದೇನೋ ಹಂಗಾಗಿದೆ. ನಮ್ ಕತೆ ಏನು, ನಾವು ಒಂದ್ಸತಿ ನಿಜವಾಗ್ಲೂ ದೇವ್ರು ನಮ್ ಭಾಗದಲ್ಲಿ ಇದ್ದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು 3 ಏರೋಪ್ಲೇನ್ ಎಲ್ಲ ಮಕ್ಕಳು ಕರ್ಕೊಂಡೋಗಿ ಕರ್ಕೊಂಡ್ಬಂದಿದ್ದು ಎಲ್ಲ ಮಾಡ್ಸಿದ್ದು. ಮತ್ತೆ ಎಲ್ಲ ಪೋಷಕರಿಗಂತೂ ತುಂಬಾನೇ ಖುಷಿ. ಎಷ್ಟೋ ಪ್ರೈವೇಟ್ ಸ್ಕೂಲ್ ಬಿಡಿಸ್ಬಿಟ್ಟು ಕರ್ಕೊಂಡ್ಬಂದು ನಮ್ಮ ಶಾಲೆಗೆ ಹಾಕಿದ್ದಾರೆ. ಎಷ್ಟೋ ಎಜುಕೇಟೆಡ್ ಇರುವಂತ ಪೋಷಕರೇ ನಮ್ಮ ಶಾಲೆಗೆ ಮಕ್ಕಳು ಸೇರಿಸಿರೋದು ಉಂಟು. ಹಾಗಾಗಿ ಪೋಷಕರು ಸಹ ತುಂಬಾನೇ ಮನರಂಜನೆಯನ್ನು ಕೊಡ್ತಾರೆ. ಬಂದ್ಮೇಲೆ ಪೋಷಕರದ್ದು ಸ್ಪೋರ್ಟ್ಸ್ ಎಲ್ಲ ಮಾಡಿದ್ವಿ, STM ಸೇರಿ ಚಂದಾಗಿ ಇದ್ ಮಾಡ್ತಾರೆ, ನಮ್ಮ ಜೊತೆ ಕೋಆಪರೇಟ್ ಮಾಡ್ತಾರೆ. ಹಾಗಾಗಿ ನಮ್ ಶಾಲೆ ಬೆಸ್ಟ್ ಅಂತಾನೆ ಹೇಳ್ಬೋದು, ದ ಬೆಸ್ಟ್ ಅಂತ ಹೇಳ್ಬೋದು. ನಾನ್ ಕಂಡ ಶಾಲೆಗಳಲ್ಲೆಲ್ಲ ದ ಬೆಸ್ಟ್ ಅಂತಂದ್ರೆ ಈ ನಮ್ಮ ಬಾಗಲಗುಂಟೆ ಗವರ್ಮೆಂಟ್ ಹೈಸ್ಕೂಲ್. ಓಕೆ, ಥ್ಯಾಂಕ್ ಯು ಮೇಡಮ್. ಇವಾಗ ತುಂಬಾ ಸ್ಟ್ರೆಂತ್ ಇದ್ದ ಮಕ್ಕಳು ಇದ್ರೆ ಕೆಲವೊಂದು ಟೀಚರ್ ಅದ್ರಲ್ಲಿ ವರ್ಗ ಆಗಿ ಹೋಗಕ್ ಇಷ್ಟಪಡಲ್ಲ. ತುಂಬಾ ಸ್ಟ್ರೆಂತ್ ಇದೆ ಪಾಲಿ, ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನೀವು ಇಲ್ಲಿ ಸ್ಟ್ರೆಂತ್ ಇದೆ ಇಷ್ಟೊಂದು, ನಿಮ್ಮ ಅಭಿಪ್ರಾಯ ಏನು? ನೀವು ವರ್ಕ್ ಮಾಡಕ್ ಇಷ್ಟಪಡ್ತೀರಾ ಇಲ್ವಾ? ಖಂಡಿತ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಾನ್ ಬಂದು 19 ವರ್ಷ ಆಯ್ತು. ಮೊನ್ನೆ ನಮ್ಮ ಆಫೀಸಿಗೆ DDPI ಸರ್ ಬಂದಿದ್ರು. ಎಷ್ಟು ವರ್ಷ ಆಯ್ತಮ್ಮ ಇಲ್ಲಿಗೆ ಬಂದು ಅಂತ ಕೇಳಿದ್ರು. 19 ವರ್ಷ ಆಯ್ತು ಅಂತ ಅಂದೆ. ಓಹೋ, ಇಲ್ಲೇ ಇರ್ತೀರಾ ಇಷ್ಟು ವರ್ಷನೂ? ಹಾಗಾದ್ರೆ ಇನ್ನೆಷ್ಟು ವರ್ಷ ಸರ್ವಿಸ್ ಇದೆ ಅಂತ ಕೇಳಿದ್ರು. ಇನ್ನು 8 ವರ್ಷ ಇದೆ ಅಂತ ಹೇಳ್ದೆ. ಓಹೋ, ಮುಂದಿನ ದಿನಗಳು ಇಲ್ಲೇ ಕಳಿಬೇಕಂತ ಇದ್ದೀರೇನಮ್ಮ ಅಂತ ಕೇಳಿದ್ರು. ಯಾಕೆಂತಂದ್ರೆ ನೀವ್ ಕೇಳ್ದಂಗೆ ಕರೆಕ್ಟ್, ಬೇರೆ ಟೀಚರ್ಸ್ ಎಲ್ಲ ನಮ್ ಸ್ಟ್ರೆಂತ್ ನೋಡಿ ಹೆದರ್ಕೊಳ್ತಾರೆ. ಬಟ್ ನಮ್ಗೆ ಯಾವತ್ತೂ ಕೂಡ ನಮ್ಗೆ ಇಷ್ಟೊಂದು ಸ್ಟ್ರೆಂತ್ ಇದೆ, ನಾವಿಲ್ಲಿ ಇಷ್ಟೊಂದು ಕೆಲಸ ಮಾಡ್ತಿದೀವಿ ಅಂತ ಯಾವತ್ತೂ ಅನ್ಸಿಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಹಾಗೆ ಇದ್ದಾರೆ, ನಮ್ಮ ಒಂದು ಟೀಚರ್ ಸ್ಟಾಫ್ ಏನಿದೆ ಅದು ಕೂಡ ಹಾಗೆ ಇದೆ. ಮಕ್ಕಳು ಕೂಡ ಅಷ್ಟು ಲವಲವಿಕೆಯಿಂದ ಶಾಲೆಗೆ ಬರೋದ್ರಿಂದ ನಮ್ಗೆ ಯಾವತ್ತೂ ನಾವು ಟ್ರಾನ್ಸ್ಫರ್ ತಗೊಳ್ಬೇಕು ಅಂತ ಅನ್ಸಿಯೇ ಇಲ್ಲ. ಖಂಡಿತ ಇನ್ನು ಮುಂದಿನ ದಿನಗಳಲ್ಲೂ ನಾವ್ ಇಲ್ಲೇ ಇರಕ್ಕೆ ಇಷ್ಟಪಡ್ತೀವಿ. ಏನೋ ಭಗವಂತನೇ ಇಚ್ಛೆ, ಬೇರೆ ಕಡೆ ಹೋಗ್ಲೇಬೇಕು ಅನಿವಾರ್ಯ ಅಂತ ಆದ್ರೆ ಅಷ್ಟು ಬಿಟ್ರೆ ಬೇರೆ ಯಾವತ್ತಿಗೂ ಕೂಡ ನಾವು ಹೋಗಿಲ್ಲ. ನಮ್ಮಲ್ಲೇ ಟ್ರಾನ್ಸ್ಫರ್ ಆಗಿ ಕಡ್ಡಾಯ ವರ್ಗಾವಣೆಯಲ್ಲಿ ಹೋದ ಟೀಚರ್ ಕೂಡ ನಮ್ಮ ಶಾಲೆ ಇಷ್ಟ ಆಗಿ ವಾಪಸ್ ನಮ್ಮ ಶಾಲೆಗೆ ಬಂದಿದ್ದಾರೆ. ನಾನು ಹಿಂದಿ ಸಬ್ಜೆಕ್ಟ್ ಮಾಡ್ತೀನಿ ಮೇಡಮ್. ಟೀಚರ್ ಇದ್ದೀರಾ ಮೇಡಮ್? ನಾವ್ ಇಬ್ಬರೇ ಇದ್ದೀವಿ ಮೇಡಮ್. 1200 ಮಕ್ಕಳಿಗೆ ನಾವು ಸರ್ಕಾರದ ಕಡೆಯಿಂದ ಇಬ್ರು ಇದ್ದೀವಿ, ಒಬ್ರು NGO ಕಡೆಯಿಂದ ಬರ್ತಾ ಇದ್ದಾರೆ ಮೇಡಮ್. ಹೌದು, ಆಗುತ್ತಾ ಮೇಡಮ್? ಮೇಂಟೈನ್ ಮಾಡಕ್ ಆಗುತ್ತೆ? ಸ್ವಲ್ಪ ಕಷ್ಟ ಅನ್ಸುತ್ತೆ, ಆದ್ರೂ ನಮ್ಗೆ ಈ ಒಂದು ಕೆಲಸ ನಮ್ಗೆ ಅದು ರೂಢಿ ಆಗ್ಬಿಟ್ಟಿದೆ ಮೇಡಮ್. ಯಾವತ್ತೂ ನಮಗೆ ನಮ್ಗೆ ಟ್ರೈನ್ ಅಂತ ಅನಿಸ್ತಾ ಇಲ್ಲ, ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಮನೆ ಕೆಲಸ ಎಷ್ಟೇ ಇದ್ರು ನಾವೇ ನಿಭಾಯಿಸ್ಕೊಳ್ಬೇಕಲ್ವಾ, ಹಾಗೇನೆ ನಾವು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಮ್ಗೆ ಯಾವತ್ತೂ ಅನ್ಸಿಲ್ಲ. ಥ್ಯಾಂಕ್ ಯು. ಹಲೋ ಸರ್, ಇವಾಗ ಗೌರ್ಮೆಂಟ್ ಸ್ಕೂಲ್ ಅಂದ ತಕ್ಷಣ ಪೋಷಕರ ದೃಷ್ಟಿಕೋನನೇ ಬೇರೆ ಇರುತ್ತೆ. ಆ ದೃಷ್ಟಿಕೋನ ಇರುವಂತ ಪೋಷಕರಿಗೆ ನೀವೇನ್ ಹೇಳ್ತೀರಾ ಸರ್? ಮೇಡಮ್, ನೀವ್ ಹೇಳಿದ ತಕ್ಷಣ ಪೋಷಕರ ದೃಷ್ಟಿಕೋನ ಏನಿರುತ್ತೆ ಅಂತಂದ್ರೆ 2 ವಿಧದಲ್ಲಿ ನಾವು ನೋಡ್ಬೋದು. ಈಗ ಮೊದಲಿದ್ದಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳು ಪೋಷಕರಿಗೆ ತುಂಬಾ ಖುಷಿಯನ್ನ ಕೊಡ್ತಿದ್ವಿ. ಬಟ್ ಇವತ್ತಿನ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗ್ ಮುರಿಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ಅನೇಕ ಕಾರಣಗಳಿರಬಹುದು. ನಾವು ಕಾರಣಗಳನ್ನ ನಾವು ಪಟ್ಟಿ ಮಾಡ್ತಾ ಹೋದ್ರೆ ತುಂಬಾ ಕಾರಣಗಳನ್ನ ನಾವು ಕೊಡ್ಬೋದು. ಆದ್ರೆ ಅತಿ ಮುಖ್ಯವಾಗಿ ಪೋಷಕರ ಮನೋಭಾವವು ಚೇಂಜ್ ಆಗ್ಬೇಕಾಗಿದೆ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರೆಲ್ಲ ತುಂಬಾ ಓದಿರುವಂತಹ ಶಿಕ್ಷಕರು. ಯಾಕಂದ್ರೆ ಅವರು ಒಂದು ಶಿಕ್ಷಕರ ಕೆಲಸವನ್ನು ತೆಗೋಬೇಕು ಅಂತಂದ್ರೆ ಎಕ್ಸಾಮ್ಸ್ ಗಳನ್ನ ಪಾಸ್ ಮಾಡ್ಬೇಕಾಗತ್ತೆ. ಅದು ತುಂಬಾ ಟಫ್ ಇರುತ್ತೆ ಎಕ್ಸಾಮ್ಸ್ ಗಳು. ಇವತ್ತಿನ ದಿನಗಳಲ್ಲಂತೂ ಇನ್ನೂ ತುಂಬಾ ಟಫ್ ಆಗಿದೆ. 2-3 ಎಕ್ಸಾಮ್ ಅನ್ನ CET ಎಕ್ಸಾಮ್ ಅನ್ನ ಫೇಸ್ ಮಾಡಿ ಬರ್ಬೇಕಾಗುತ್ತೆ. ಹಾಗಾಗಿ ಅಂತಹ ವ್ಯಾಲ್ಯೂಬಲ್ ಟೀಚರ್ಸ್ ಇರ್ತಾರೆ. ಆದ್ರೆ ಮಕ್ಕಳನ್ನ ಅವರು ಹೆಚ್ಚು ಜನ ಅದನ್ನ ಯೋಚನೆ ಮಾಡಕ್ ಹೋಗಲ್ಲ. ಅವರು ಬೇರೆ ಬೇರೆ ಕಾರಣ ಕೊಟ್ಟು ಪ್ರೈವೇಟ್ ಶಾಲೆಗೆ ಸೇರಿಸ್ತಾರೆ. ಆದ್ರೆ ನನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಪ್ರೈವೇಟ್ ಶಾಲೆಗೆ ಸೇರಿಸಿ
ಅಲ್ಲಿ ಡೊನೇಷನ್ ಕಟ್ಟಿ ಫೀಸ್ ಕಟ್ಟಿ ಅಲ್ಲಿ ಮಕ್ಕಳ ಬಗ್ಗೆ ಎಷ್ಟು ಗಮನ ಕೊಡ್ತೀರಿ ಅಷ್ಟೇ ಗಮನವನ್ನ ನೀವು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಅಷ್ಟೇ ಗಮನವನ್ನ ಕೊಟ್ರೆ ಖಂಡಿತವಾಗಿ ಇಲ್ಲಿ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಉತ್ತಮ ಸ್ಥಿತಿಗೆ ಹೋಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ ಶಾಲೆನೆ ತಗೋಬಹುದು. ಯಾಕಂದ್ರೆ ಇಲ್ಲಿ ನಮ್ಗೆಲ್ಲ ನಾವು ಎಷ್ಟು ಪೀರಿಯಡ್ ಮಾಡ್ಬೇಕು ಅದಕ್ಕಿಂತ ಹೆಚ್ಚಿನ ಅವಧಿಗಳನ್ನೇ ನಾವು ಪಾಠ ಮಾಡ್ತಾ ಇದೀವಿ. ಸ್ಪೆಷಲ್ ಕ್ಲಾಸ್ ಅಲ್ಲದೆ ರೆಗ್ಯುಲರ್ ತರಗತಿಗಳೇ. ಉದಾಹರಣೆಗೆ ನಮ್ಮ ಸಮಾಜ ವಿಜ್ಞಾನದಲ್ಲಿ ನಾವು 3 ಜನ ಇದೀವಿ ಟೀಚರ್ಸ್, 18 ಸೆಕ್ಷನ್ ಇದೆ. ಒಬ್ಬರಿಗೆ 36 ಪೀರಿಯಡ್ ಬರುತ್ತೆ ಆಯ್ತಾ. 70 ಮಕ್ಕಳು ಇದಾವೆ. ಸೊ 30 ಪೀರಿಯಡ್ ಅಷ್ಟೇ ಮಾಡಕ ಸಾಧ್ಯ ಇರೋದು. ಕಂಟಿನ್ಯೂಸ್ ನಾವು ಬೆಳಗಿನ ಸಂಜೆವರೆಗೂ ಕ್ಲಾಸ್ ಮಾಡ್ತಾ ಇರ್ತೀವಿ. ಒಮ್ಮೊಮ್ಮೆ ಅನ್ನಿಸ್ಬೋದು ತುಂಬಾ ಹೆವಿ ಆಯ್ತು ಅಂತ. ಆದ್ರೆ ಮಕ್ಳು ನೋಡಿದ ತಕ್ಷಣ ನಮ್ಗೆ ಏನಾಗುತ್ತೆ, ಮಕ್ಳ ಜೊತೆ ಬೆರೀತಿದ್ದಂಗೆ ಖುಷಿ, ಅದು ಕಷ್ಟ ಎಲ್ಲ ನೋವೆಲ್ಲ ಮರ್ತೋಗುತ್ತೆ. ಹಾಗಾಗಿ ಪೋಷಕರು ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ನೀವು ಪ್ರೈವೇಟ್ ಶಾಲೆಗೆ ಸೇರಿಸಿ ಎಷ್ಟು ಗಮನವನ್ನ ಕೊಡ್ತೀರೋ ಅಷ್ಟೇ ಗಮನವನ್ನ ನೀವು ಸರ್ಕಾರಿ ಶಾಲೆಗೆ ಕೊಟ್ಟಿದ್ದೆ ಆದ್ರೆ ಖಂಡಿತ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಇವಾಗ ಪ್ರೈವೇಟ್ ಸ್ಕೂಲ್ ಮಕ್ಕಳು ಮಕ್ಕಳು ಒಂದು ಪೇರೆಂಟ್ಸ್ ಇರ್ತಾರಲ್ಲ, ಪೋಷಕರು, ಅವರು ಸಾಮಾನ್ಯವಾಗಿ ಓದಿರುವಂತ ಪೇರೆಂಟ್ಸ್ ಇರ್ತಾರೆ. ಇಲ್ಲಿ ಸರ್ಕಾರಿ ಶಾಲೆ ಮಕ್ಕಳು, ಬಡವರು ಮಕ್ಕಳು ಬರ್ತಾ ಇರೋದ್ರಿಂದ ಅವರ ಪೇರೆಂಟ್ಸ್ ಸ್ವಲ್ಪ ಎಜುಕೇಶನ್ ಅಲ್ಲಿ ಸ್ವಲ್ಪ ಕಡಿಮೆ ಇದ್ದವ್ರು ಬರ್ತಾರೆ. ಅವಾಗ ಇಂಗ್ಲಿಷ್ ಅನ್ನ ನೀವು ಕಲಿಸ್ಬೇಕಾದ್ರೆ ನಿಮ್ಗೆ ಎಷ್ಟು ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಮೇಡಮ್? ಮೇಡಮ್, ಈ ವಿಷಯಕ್ಕೆ ಬಂದಾಗ ಆದ್ರೆ ಅಲ್ಲಿ ಮಕ್ಕಳು ಪೇರೆಂಟ್ಸ್ ತುಂಬಾ ಎಜುಕೇಟೆಡ್, ಆದ್ರೆ ಇಲ್ಲಿ ಮಕ್ಕಳು ಕೆಲವು ಪೇರೆಂಟ್ಸ್ ಎಜುಕೇಟೆಡ್ ಇದ್ರು ಕೆಲವರು ಬಹಳಷ್ಟು ಮಕ್ಕಳು ನಮ್ಮಲ್ಲಿ ಓದದೇ ಇರೋಂತವು ಮಕ್ಕಳೇ ಬಂದು ಸೇರ್ಕೊಂತಾರೆ. ಮತ್ತೆ ಅಲ್ಲಿ ಪೋಷಕರ ಒಂದು ಯಾವುದೇ ಒಂದು ಸಹಾಯ ಮಕ್ಕಳಿಗೆ ಇರಲ್ಲ. ಹೌದು. ಮತ್ತೆ ಒಂದು 1ನೇ ಕ್ಲಾಸಿಂದ ಇಷ್ಟವರೆಗೂ ಬಂದಿರೋ ಮಕ್ಕಳಲ್ಲೂ ಬಹಳಷ್ಟು ಮಕ್ಕಳು ಏನು ಕಲಿಯದೇ ಇರೋಂತ ಮಕ್ಕಳು ನಮ್ಮಲ್ಲಿ ಬಂದಿದ್ದಾರೆ. ನಾವು ಇತ್ತೀಚೆಗೆ FLN ಮಕ್ಕಳು ಅಂತ ಗುರುತಿಸ್ತಾ ಇದ್ದೀವಿ. ಆ ಮಕ್ಕಳಿಗೆ ಪ್ರತ್ಯೇಕವಾಗಿ ನಾವು ಅಕ್ಷರಗಳಿಂದ, ಪದಗಳಿಂದ, ವಾಕ್ಯಗಳಿಂದ ಮತ್ತೆ ಕಾನ್ವರ್ಸೇಷನ್ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೊಳ್ಳೋ ಒಂದು ಇದನ್ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಮತ್ತೆ ಬಹಳ ನಮ್ದು ಒಂದು ಫಾರಿನ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಮಕ್ಕಳು ತುಂಬಾನೇ ನಮಗೆ ಇಷ್ಟಪಡ್ತಾರೆ. ಮತ್ತೆ ನಮಗೆ ಕಲಿಬೇಕು ಅಂತ ಅವರಲ್ಲೂ ಕುತೂಹಲ ಇದೆ. ಕೆಲವರು ಹ್ಯಾಂಡ್ ರೈಟಿಂಗ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ನಾವು ಹೇಳಿದ ಪ್ರಕಾರನೇ ಅವರು ಕಲಿತಾ ಇದ್ದಾರೆ. ಮತ್ತೆ ನಮಗೂ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಮೇಡಮ್ ಮಕ್ಳಿಗೆ ಅಂತ ಮಕ್ಳು ಹೇಳ್ಕೊಡ್ಬೇಕಂದ್ರೆ. ಆದ್ರೆ ನಮ್ಮ ಶಾಲೆಯಲ್ಲಿ ಬಹಳ ದೊಡ್ಡ ಶಾಲೆ ಇರೋದ್ರಿಂದ ನಮಗೆ ಕೆಲವೊಂದು ಹಂತದಲ್ಲಿ ಒಂದು ಇಂಡಿವಿಜುವಲ್ ಅಟೆನ್ಷನ್ ಅನ್ನೋದನ್ನ ಸ್ವಲ್ಪ ಕಡಿಮೆ ಆಗ್ತಿದೆ. ಅದನ್ನ ಕೊಟ್ರಂತೂ ಮಕ್ಕಳು ಇನ್ನೂ ತುಂಬಾ ಚೆನ್ನಾಗಿ ಅವರೇ ಮುಂದೆ ಬಂದು ಕಲಿಯೋಷ್ಟು ಇದೆ. ಎಷ್ಟು ಜನ ಟೀಚರ್ಸ್ ಇದ್ದೀರಾ ಮೇಡಮ್? ನಾವು 3 ಜನ ಇದ್ವಿ ಮೇಡಮ್. ಇವಾಗ ಇನ್ನೊಬ್ರು ಹೊಸದಾಗಿ ಬಂದಿದ್ದಾರೆ. ಇವಾಗ 4 ಜನ ಇರೋದ್ರಿಂದ ಐ ಥಿಂಕ್ ವಿ ಕುಡ್ ಡೂ ಬೆಟರ್ ಫ್ರಮ್ ನೆಕ್ಸ್ಟ್ ಇಯರ್. ಐ ಥಿಂಕ್ ದಟ್ ಈಸ್ ಪಾಸಿಬಲ್ ಅಂಡ್ ವಿ ವಿಲ್ ಡೂ ಇಟ್ ಮ್ಯಾಮ್. ಓಕೆ, ನೀವ್ ಹೇಳಿ ಮೇಡಮ್, ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು 1 ವರ್ಷ ಆಯ್ತು. ಇಂಗ್ಲಿಷ್ ಟೀಚರ್ ನೀವು? ಇಂಗ್ಲಿಷ್ ಟೀಚರ್, ಬಟ್ ಬೇರೆ ಸ್ಕೂಲ್ಗಳಲ್ಲೆಲ್ಲ ಮಾಡಿದೀನಿ. ಆ ಸ್ಕೂಲ್ಗಳಿಂದ ನಂದು 32 ಸರ್ವಿಸ್ 32 ಇಯರ್ಸ್ ಸರ್ವಿಸ್ ಆಗಿರೋದ್ರಿಂದ ಬೇರೆ ಸ್ಕೂಲಿಗೆ ಕಂಪೇರ್ ಮಾಡಿದ್ರೆ ಈ ಸ್ಕೂಲ್ ಮಕ್ಕಳು ಏನಾಗಿದ್ದಾರೆ, ಕಲಿಯೋದಕ್ಕೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ನಾನ್ ಬೇರೆ ಗೌರ್ಮೆಂಟ್ ಸ್ಕೂಲ್ ನೋಡಿದೀನಿ, ಸ್ಕೋರ್ ಮಾಡೋ ಮಕ್ಕಳು, ತುಂಬಾ ಆಕ್ಟಿವ್ ಆಗಿರೋ ಮಕ್ಕಳು ಇಲ್ಲಿ ಬರ್ತಾರೆ. ಅವ್ರು ಎಷ್ಟೇ ಬ್ಯಾಕ್ ಗ್ರೌಂಡ್ ಯಾವ್ದೇ ತರದಿಂದ ಬಂದ್ರು ಕೂಡ ಇಲ್ಲಿ ಬಂದ್ಮೇಲೆ ಅವರು ಸಪೋರ್ಟಿವ್ ಆಗಿ ನಾವ್ ಏನ್ ಹೇಳ್ತೀವಿ ಅದು ಕಲ್ತ್ಕೊಂಡ್ ಬರ್ತಾರೆ. ಅವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ. ಒಂದು 75% ವೆಲ್ ರೀಡಿಂಗ್ ಇರ್ತಾರೆ ಮಕ್ಕಳು. ಇನ್ ಡಲ್ ಇರೋರು 25% ಇರ್ತಾರೆ. ಅವ್ರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು, ನಮಗೂ ಏನ್ ಅಷ್ಟು ಹೊರೆ ಆಗಲ್ಲ ಹೇಳ್ಕೊಡೋದು. ಅವ್ರ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಬೆಸ್ಟ್ ಆಗಿ ನಾವು ಪರ್ಫಾರ್ಮ್ ಮಾಡ್ಕೋಬಹುದು. ಟೀಚರ್ಗೇನು ಹೊರೆ ಇಲ್ಲ. ಮಕ್ಕಳು ಸ್ಟೂಡೆಂಟ್ಸ್ ಗ್ರೂಪ್ ಮಾಡ್ಕೊಂಡಿರೋದ್ರಿಂದ ಓದೋರ್ನ ನೋಡಿ ಕಲಿತಾರೆ, ಅವ್ರ ನೋಟ್ಸ್ ನೋಡ್ಕೊಂಡ್ ಬರೀತಾರೆ. ಇಲ್ಲೇನ್ ಅಷ್ಟು ಘಾಸಿ ಅನ್ನಿಸ್ತಿಲ್ಲ ನಮ್ಗೆ. ಓವರ್ ಆಲ್ ಸ್ಟ್ರೆಂತ್ ಜಾಸ್ತಿ ಇರ್ಬೋದು, ಆದ್ರೆ ಸ್ಕೂಲ್ ಮಾತ್ರ ಬೆಸ್ಟ್ ಸ್ಕೂಲ್ ಆಗಿದೆ. ನಾವು ಇಂಟ್ರೆಸ್ಟ್ ಇಂದ ಕಲಿಸ್ತಿದ್ವಿ, ನಮ್ಗೆ ಯಾವ್ದು ಹೊರೆ ಹಾಕ್ತಿಲ್ಲ. ಆಯ್ತು ಬಿಡು, ಯಾರಿಗ್ ಬರಲ್ಲ ಹೇಳ್ಕೊಡೋಣ ಅನ್ನೋ ಇನ್ಸ್ಪಿರೇಷನ್ ಸಿಗ್ತಾ ಇದೆ. ಇಲ್ಲಿ ಒಬ್ರು ನೋಡಿ ಒಬ್ರು ಕಲಿತೀವಿ. ಹಂಗಾಗಿ ವಾತಾವರಣನು ನಮ್ಮನ್ನ ಅದಕ್ಕೆ ಅಡಿಕ್ಟ್ ಮಾಡ್ಬಿಡುತ್ತೆ. ನಾವ್ ಏನಾದ್ರೂ ಆಗ್ಲಿ ಒಂದು ನಮ್ದು ಡೆಡಿಕೇಶನ್ ಇರ್ಬೇಕಲ್ವಾ ಅನ್ನೋ ಮನೋಭಾವ ನಮ್ಗ್ ಗೊತ್ತಿಲ್ದೆ ನಮ್ಗೆ ಹೋಗುತ್ತೆ. ತುಂಬಾ ಚೆನ್ನಾಗಿದೆ. ನಾವ್ ಹೇಳ್ಕೊಡೋದಕ್ಕೆ ಯಾವ್ದಕ್ಕೂ ಹಿಂದುಳಿತಿಲ್ಲ. ಮಕ್ಳು ಕೂಡ ಹಾಗೆ ನಮ್ಗ್ ಪರ್ಫಾರ್ಮ್ ಮಾಡೋದ್ರಿಂದ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ಒಂದ್ ಲಾಸ್ಟ್ ಇಯರ್ ರಿಸಲ್ಟ್ ನೋಡಿದಾಗ ಗೊತ್ತಾಗುತ್ತೆ. ಈ ವರ್ಷನೂ ಅಷ್ಟೇ ಎಲ್ಲಾ ಟೆಸ್ಟ್ ಎಲ್ಲ ನೋಡಿದಾಗ ನಮ್ಗೆ
ಹೈಯೆಸ್ಟ್ ಇಂಗ್ಲಿಷ್ ಸಬ್ಜೆಕ್ಟೇ ಬರುತ್ತೆ. ಮದರ್ ಟಂಗ್ ಕನ್ನಡ ಆದ್ರೂ ಹೈಯೆಸ್ಟ್ ಇಂಗ್ಲಿಷ್ ಸಬ್ಜೆಕ್ಟ್ ಬಂದಿರೋದ್ರಿಂದ ನಮ್ಗೇನು ಅದ್ರದ್ದು ಭಯ ಇಲ್ಲ, ಆತಂಕ ಇಲ್ಲ. ಆದ್ರೆ ಇನ್ನಷ್ಟು ನಮ್ಗೆ ಇನ್ನೂ ಕಲ್ಸ್ಬೇಕು ಅನ್ನೋ ಆಸಕ್ತಿ ಇದೆ. ಕಲ್ಸ್ಬೇಕು, ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರೋದ್ರಿಂದ ಎಲ್ಲಾ ಶಾಲೆಯಲ್ಲಿ ನಿಮ್ಮಂತ ಟೀಚರ್ಸ್ ಇದ್ರೆ ನಿಜವಾಗ್ಲೂ ಮಕ್ಕಳು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಮೇಡಮ್ ಹೇಳ್ಕೊಡಕ್ಕೆ. ಯಾವ್ದೇ ಗಾಸಿ ಅಂತೂ ಇಲ್ಲ, ನಾವ್ ಅನ್ಕೊಂಡಿಲ್ಲ. ನಾವು 4 ಜನ ಏನಿದೀವಿ, ಯಾವ್ದೋ ಕ್ಲಾಸ್ ಎಷ್ಟ್ ಕೊಟ್ರು ಮಾಡಕ್ ರೆಡಿ ಇದೆ. ಹಂಗಾಗಿ ತುಂಬಾ ಡೆಡಿಕೇಶನ್ ಇದೆ ಮೇಡಮ್. ತುಂಬಾ ಥ್ಯಾಂಕ್ಸ್ ಮಾತಾಡಕ್ಕೆ. ಮೇಡಮ್, ಈಗ ಸೈನ್ಸ್ ಅನ್ನೋದು ಒಂದು ಕಬ್ಬಿಣದ ಕಡ್ಲೆ ಅಂತ ಹೇಳ್ತಾರೆ. ಆ ಕಬ್ಬಿಣದ ಕಡ್ಲೆ ಅಷ್ಟು ಕಷ್ಟವಾಗಿರುವಂತ ಒಂದು ಸಬ್ಜೆಕ್ಟ್ ಸೈನ್ಸ್, ಅದನ್ನ ನೀವು ಇಬ್ರು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಮೇಡಮ್? ನಮ್ಮಲ್ಲಿ ಇಲ್ಲಿ ತುಂಬಾ ಪ್ರೊವಿಷನ್ಸ್ ಇದೆ. ನಮಗೆ ಟಿಂಕರಿಂಗ್ ಲ್ಯಾಬ್ ಇದೆ, ಅದಾದ ನಂತರ ಸ್ಟೆಮ್ ಲ್ಯಾಬ್ ಅಂತ ಇದೆ. ಇದರ ಮೂಲಕ ನಮ್ಗೆ ಮಕ್ಕಳಿಗೆ ಪ್ರಾಕ್ಟಿಕಲ್ ಮೂಲಕ ನಮ್ಗೆ ಹೇಳಲಿಕ್ಕೆ ತುಂಬಾ ಅನುಕೂಲ ಆಗ್ತಿದೆ. ದೋ ದ ಸ್ಟ್ರೆಂತ್ ಇಸ್ ಇನ್ಕ್ರೀಸಿಂಗ್ ಲಿಟಲ್ ಬಿಟ್, ನೌ ವಿ ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ರೀಚ್ ದ ಸ್ಟೂಡೆಂಟ್ಸ್. ಬಟ್ ಮಕ್ಕಳಾಗಿ ಇಂಟ್ರೆಸ್ಟ್ ಆಗಿ ಬಂದಾಗ ನಾವು ಅವ್ರಿಗೆ ಏನ್ ಬೇಕು ಅದನ್ನ ಪ್ರೊವೈಡ್ ಮಾಡ್ಲಿಕ್ಕೆ ನಮ್ಗೆ ಈ ಎಲ್ಲ ಅನುಕೂಲಗಳು ಉಪಯುಕ್ತವಾಗಿದೆ. ಮೇಡಮ್, ನೀವು ಒಂದ್ ಸ್ವಲ್ಪ ಹೇಳಿ ಮೇಡಮ್. ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ಮಕ್ಕಳಿಗೆ ಈಸಿಯಾಗಿ ಯಾವ ರೀತಿ ಒಂದು ಕ್ವಶನ್ ನ ಕ್ರ್ಯಾಕ್ ಮಾಡ್ಬೇಕು, ಹೇಗ್ ಅರ್ಥ ಮಾಡ್ಕೋಬೇಕು, ಆ ರೀತಿ ನಾವು ಮಕ್ಕಳಿಗೆ ಸ್ವಲ್ಪ ಕ್ವಶನ್ ಪೇಪರ್ಸ್ ಆ ಕಡೆಯಿಂದ ಎಲ್ಲ ಹೇಳ್ತಾ ಹೋಗ್ತೀವಿ. ಮಕ್ಕಳು ಅವಾಗ ಈಸಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡು ಮಾಡೋದಿಕ್ಕೆ ಈಸಿ ಆಗುತ್ತೆ. ಆ ತರ ನಮ್ಗೆ ಮಕ್ಕಳಿಗೆ ಅಂದ್ರೆ ಫಸ್ಟ್ ಅವ್ರಿಗೆ ಕಷ್ಟ ಇಲ್ಲ, ವಿಜ್ಞಾನ ಅನ್ನೋದು ಕಷ್ಟ ಅಲ್ಲ. ನೀವು ಡೈಲಿ ಡೇ ಟು ಡೇ ಲೈಫ್ ಅಲ್ಲಿ ಏನೋ ವಿಜ್ಞಾನವನ್ನ ಏನ್ ಕಲಿತಿದ್ದೀರಾ, ಉದಾಹರಣೆಗೆ ಈಗ ಉಪ್ಪು ಅಂತ ತಗೊಂಡ್ರೆ ಅದು ಒಂದು ಕೆಮಿಕಲ್. ಅದನ್ನ ನಾವು ಡೈಲಿ ಉಪ್ಪು ಅಂತ ಕರಿತೀವಿ. ಅದನ್ನ ಕೆಮಿಸ್ಟ್ರಿನಲ್ಲಿ ಬಂದ್ರೆ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಅದನ್ನ ಈಸಿಯಾಗಿ ಯಾವುದೇ ಕೆಮಿಕಲ್ಸ್ ನಾವು ಡೇ ಟು ಡೇ ಲೈಫ್ ಅಲ್ಲಿ ಅಡಿಗೆ ಮನೇಲಿ ಆಗಿರ್ಬೋದು, ಅಥವಾ ಇದು ವಾಷಿಂಗ್ ಸೋಡಾ ಮತ್ತೆ ಬೇಕಿಂಗ್ ಸೋಡಾ, ಆ ರೀತಿ ಏನೇನಿದೆ ನಾವು ಡೇ ಟು ಡೇ ಲೈಫ್ ಅಲ್ಲಿ ಅದನ್ನ ಯಾವ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗಂಗೆ ಮಾಡಿದಾಗ ಅವ್ರು ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಸೊ ಅದನ್ನ ಫಸ್ಟ್ ನಾವು ಅವ್ರಿಗೆ ಮಕ್ಕಳಿಗೆ ಹೇಳ್ತೀವಿ, ಇದು ಏನು ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನೀವು ನೋಡುವಂತದ್ದೇ. ಆ ರೀತಿ ಅರ್ಥ ಮಾಡಿಸಿದಾಗ ಈಸಿಯಾಗಿ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂತಾರೆ, ಈಸಿಯಾಗಿ ಅರ್ಥ ಮಾಡ್ಕೊಂತಾರೆ. ಮತ್ತೆ ನಮ್ಮ ಲ್ಯಾಬ್ ಅಲ್ಲಿ ಇರೋ ಒಂದು ಇವನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ಪ್ರಯೋಗಗಳನ್ನಾಗಿರ್ಬೋದು, ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡಿದಾಗ ಈಸಿಯಾಗಿ ಅವ್ರಿಗೆ ಸೈನ್ಸ್ ಅರ್ಥ ಆಗತ್ತೆ. ಆ ರೀತಿ ಮಕ್ಕಳಿಗೆ ಒಂದ್ ಸ್ವಲ್ಪ ಹೈಯೆಸ್ಟ್ ಸ್ಕೋರ್. ಯಾವಾಗ್ಲೂ ಒಂದು 100 ಮಾರ್ಕ್ಸ್ ತೆಗೆಯೋದು ಕಷ್ಟ ಸೈನ್ಸ್ ಅಲ್ಲಿ, ಯಾವಾಗ್ಲೂ 100 ಮಾರ್ಕ್ಸ್ ತೆಗಿಯೋ ಮಕ್ಕಳೇ ಇರಲ್ಲ. ಅಂತದ್ರಲ್ಲೂ ಕೂಡ ನಮ್ಮ ಹೋದ ಸಲ ಮಕ್ಕಳು ಇಬ್ರು 100 ಮಾರ್ಕ್ಸ್ ನ ತಗೊಂಡಿದ್ದಾರೆ. ಆ ರೀತಿ ಒಂದು ಇನ್ನೋವೇಟಿವ್ ಆಗಿ ಮಕ್ಕಳಿಗೆ ಕಲಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಟೀಚರ್ ಆಗಿ. ಮೊದ್ಲೆಲ್ಲ ಮಕ್ಕಳು ಒಂದು ಹ್ಯಾಂಡ್ ವರ್ಕ್ ಆಗ್ಲಿ ಏನೇ ಆಗ್ಲಿ ಬೇಗ ಸುಲಭವಾಗಿ ಕಲಿತಾ ಇದ್ರು. ಇವಾಗ ಮಕ್ಕಳು ಬೇರೆ ಬೇರೆ ಆಕ್ಟಿವಿಟೀಸ್ ಇರ್ತವೆ, ಅಂತದ್ರಲ್ಲಿ ಬಿಡುವು ಮಾಡ್ಕೊಂಡು ನಿಮ್ಮ ಒಂದು ಕ್ಲಾಸ್ ಕೇಳ್ಕೊಂಡು ಅವ್ರು ಹೇಗೆ ನಿಮ್ಗೆ ಒಂದು ಅಟೆನ್ಷನ್ ಕೊಡ್ತಾ ಇದಾರೆ, ಮತ್ತೆ ನೀವು ಬೇರೆ ಬೇರೆ ಹೊಸ ಹೊಸ ರೀತಿಯಾಗಿ ಏನೇನ್ ಕಲಿಸ್ತಿದ್ದೀರಿ ಮೇಡಮ್ ಮಕ್ಕಳಿಗೆ? ಮೇಡಮ್ ನಮಸ್ತೆ, ನನ್ನ ಹೆಸರು ಶೋಭಾ ಅಂತ, ನಾನು ಕ್ರಾಫ್ಟ್ ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳು ಏನೇ ಹೇಳ್ಕೊಟ್ರು ಇವಾಗಿನ ಮಕ್ಕಳು ತುಂಬಾ ಚೆನ್ನಾಗಿ ಕ್ಯಾಚ್ ಮಾಡ್ಕೊಳ್ತಾರೆ, ಬೇಗ ಕಲಿತಾ ಇದಾರೆ. ಮತ್ತೆ ಇವಾಗಿನ ಫ್ಯಾಷನ್ ಅಂತ ಹೇಳಿದ್ರೆ ಆರಿ ವರ್ಕ್ ನ ತುಂಬಾ ಚೆನ್ನಾಗಿ ಕಲಿತಾರೆ ಮಕ್ಕಳು. ನೀವ್ ಹೇಳ್ಕೊಡ್ತೀರಾ? ಮ್ಯಾಮ್ ನಾನು ಹೇಳ್ಕೊಡ್ತೀನಿ. ಮತ್ತೆ ಕ್ರಾಫ್ಟ್ ವರ್ಕ್ ಎಲ್ಲ, ಪೇಪರ್ ಕಟಿಂಗ್ ಎಲ್ಲ ಏನೇ ಒಂದ್ ತೋರಿಸಿದ್ರು ಬೇಗ ಕ್ಯಾಚ್ ಮಾಡ್ಕೊಳ್ತಾರೆ ಮಕ್ಕಳು. ಮತ್ತೆ ಅದಲ್ದೇನೆ ಈ ಕ್ರಾಫ್ಟ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ, ಟೈಲರಿಂಗ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಒಂದು SUPW ಅಂತ ಒಂದು ಕೋರ್ಸ್ ಇದೆ. ಅದ್ರಲ್ಲಿ ತಮಿಗೆ ಏನ್ ಬೇಕು ಅದನ್ನ ಮಕ್ಕಳು ಸ್ವತಃ ತಾನೇ ತಯಾರಿಸ್ಕೊಂಡು ಅದನ್ನ ಮಾರಿ ಮತ್ತೆ ಅದರಿಂದ ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಆತರನ ಒಂದು ಇದ್ರಲ್ಲಿ SUPW ಅಂತಿದೆ. SUPW ಅಂತ ಹೇಳಿದ್ರೆ ಸಾಮಾಜಿಕ ಉಪಯೋಗ ಉತ್ಪಾದನಾ ಕಾರ್ಯ ಅಂತ. ಅದನ್ನ ಚೆನ್ನಾಗಿ ಮಕ್ಕಳು ಯೂಸ್ ಮಾಡ್ಕೊಳ್ತಾ ಇದಾರೆ ಮೇಡಮ್. ಅದಕ್ಕೆ ಪ್ಲಾಟ್ಫಾರ್ಮ್ ಏನ್ ಕೊಡ್ತೀರಾ ಮೇಡಮ್? ಇವಾಗ ಅವ್ರು ಮಾಡಿರ್ತಾರೆ, ಮಾರುವಂತದಕ್ಕೆ ಪ್ಲಾಟ್ಫಾರ್ಮ್ ನಿಮ್ ಕಡೆಯಿಂದ ಏನಾದ್ರು ಇರುತ್ತಾ? ನಮ್ ಕಡೆಯಿಂದ ಏನಿರಲ್ಲ ಮೇಡಮ್, ಅವರೇ ಮಾಡ್ಕೊಳ್ತಾರೆ. ಎಕ್ಸಿಬಿಷನ್ ಏನಾದ್ರು ಎಕ್ಸಿಬಿಷನ್ ಮಾಡ್ತೀರಾ? ಆ ಪ್ರದರ್ಶನ ಮಾಡ್ತೀವಿ ನಾವು, ಅದರಿಂದ ದುಡ್ಡು ಬೇರೆಯವರಿಗೆ ಮಾಡಿ ಕೊಡ್ತಾರೆ. ಮತ್ತೆ ಆರಿ ವರ್ಕ್ ನ ತುಂಬಾ ಚೆನ್ನಾಗಿ ಕಲಿತಾ ಇದಾರೆ ಮೇಡಮ್ ಮಕ್ಕಳು. ಅದು ಇವಾಗಿನ ಫ್ಯಾಷನ್ ಅಲ್ಲಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಆರಿ ವರ್ಕ್. ಅದನ್ನ ಮಕ್ಕಳು
ಚೆನ್ನಾಗಿ ಕಲಿತಾ ಇದ್ದಾರೆ ಮೇಡಮ್. ಇಂಟ್ರೆಸ್ಟ್ ಇದ್ದವ್ರು ಮುಂದೆ ಮತ್ತೆ BA ಮಾಡ್ಕೊಂಡು ಅದ್ರಲ್ಲಿ ಹೆಸರು ಮಾಡಿದವ್ರು ಇದಾರೆ. ಹೆಸರು ಮಾಡಿದವರಿದ್ದಾರೆ ಮತ್ತೆ ನೀವೇನ್ ಕಾಂಪಿಟೇಷನ್ ಕಾಂಪಿಟೇಷನ್ಗೆಲ್ಲ ತುಂಬಾ ಕಾಂಪಿಟೇಷನ್ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟಕ್ಕೆಲ್ಲ ಭಾಗವಹಿಸಿದ್ರು ಮೇಡಮ್ ನಮ್ಮ ಮಕ್ಕಳು. ಅದ್ರಲ್ಲೆಲ್ಲ ಪ್ರೈಸ್ ತಗೊಂಡ್ ಬಂದಿದ್ದಾರೆ. ಯಾವಾಗ್ಲೂ ಇಷ್ಟು ವರ್ಷನೂ ನಮ್ಗೆ ಎಕ್ಸಿಬಿಷನ್ ಅಲ್ಲಿ ಪ್ರೈಸ್ ಬರ್ತಾನೆ ಇದೆ ಮ್ಯಾಮ್ ನಮ್ಮ ಸ್ಕೂಲ್. ಈ ಶಾಲೆನಲ್ಲಿ ಕೆಲಸ ಮಾಡ್ತಿದೀನಿ ಅಂತ ತುಂಬಾ ಖುಷಿ ಇದೆ. ಮತ್ತೆ ಸ್ಟ್ರೆಂತ್ ತುಂಬಾ ಇದೆ ಮೇಡಮ್, ಹೇಗ್ ಮ್ಯಾನೇಜ್ ಮಾಡ್ತೀರಾ? ಮಾಡ್ತೀವಿ ಮೇಡಮ್. ನಮ್ಗೆ ವಾರಕ್ಕೆ ಒಂದೊಂದು ಕ್ಲಾಸ್ ಸಿಗುತ್ತೆ. ಅದ್ರಲ್ಲಿ ಮಕ್ಕಳು ಭಾಗವಹಿಸರಷ್ಟೇ ಮಕ್ಕಳು ಭಾಗವಹಿಸ್ತಾರೆ, ಇಂಟ್ರೆಸ್ಟ್ ಇರೋ ಮಕ್ಕಳು ಭಾಗವಹಿಸ್ತಾರೆ ಮೇಡಮ್. ತುಂಬಾನೇ ಖುಷಿ ಆಗುತ್ತೆ. ಈ ಶಾಲೆ ಅನ್ನೋದು ನಮ್ಗೆ ಒಂಥರ ಹೆಮ್ಮೆ ಮೇಡಮ್. ಈ ಶಾಲೆನಲ್ಲಿ ನಾವಿದೀವಿ ಅನ್ನೋದು ಒಂಥರ ಸ್ವರ್ಗದಲ್ಲಿ ಇರೋ ತರ ನಮ್ಗೆ ಅನ್ಸುತ್ತೆ ಮೇಡಮ್. ಸ್ಕೂಲ್ ಅಂತಾನೆ ಅನ್ಸಲ್ಲ ನಮ್ಗೆ. ನಾವು ಒಂದು ತುಂಬಾ ಖುಷಿಯಾಗಿ ಎಲ್ರು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಎಲ್ಲ ಟೀಚರ್ಸ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮಕ್ಕಳನ್ನು ಅಷ್ಟೇ ಮ್ಯಾಮ್, ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಮ್ಮ HM ಸರ್ ಅಂತೂ ಹೇಳೋದೇ ಬೇಡ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ಎಲ್ಲ ಟೀಚರ್ಸ್ ಇಂದಾನು ಗೊತ್ತಾಯ್ತು ಮೇಡಮ್. ಹೌದು, ತುಂಬಾ ಚೆನ್ನಾಗಿದೆ ಮ್ಯಾಮ್. ನಮ್ ಪುಣ್ಯ ಅಂತ ಅನ್ಕೊಂತೀವಿ. ಖುಷಿ ಆಗುತ್ತೆ. ಪಾಸಿಟಿವ್ ಎನರ್ಜಿನೇ ಇದೆ ಎಲ್ಲ ಕಡೆ. ಖಂಡಿತ ಮ್ಯಾಮ್, ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ನಮ್ಮ ಈ ಊರಿನ ಮಾರಮ್ಮ ದೇವತೆ ನಮ್ಮ ಮೇಲೆ ಎಲ್ಲಾ ಕೃಪೆ ತೋರಿ ಆಮೇಲೆ ತುಂಬಾ ಪಾಸಿಟಿವ್ ಎನರ್ಜಿ ಇದೆ ನಮ್ಮ ಶಾಲೆ ಮೇಲೆ. ನಾವ್ ಏನೇ ಒಂದು ಕಾರ್ಯ ಕೈ ಹಾಕಿದ್ರು ಅದು ಯಶಸ್ವಿ ಆಗುತ್ತೆ. ಹೌದು, 100%. ನೀವು ಇದಕ್ಕೆ ಹೋಗಿದ್ರ ಮೇಡಮ್, ಪ್ರವಾಸಕ್ಕೆ ಹೋಗಿದ್ರ? ಹೌದು ಮ್ಯಾಮ್, ಹೋಗಿದೆ. ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಬಂದ್ವಿ ಮ್ಯಾಮ್. ಏನು ಒಬ್ರಿಗೂ ಏನು ತೊಂದರೆ ಆಗ್ದಂಗೆ ತುಂಬಾ ಚೆನ್ನಾಗಿ. 2 ಮಕ್ಕಳು ಕರ್ಕೊಂಡು ಹೋಗಿ ಎಲ್ಲ ಹೋಗಕ್ಕೂ ಆಗಲ್ಲ. 2 ಪೇರೆಂಟ್ 2 ಮಕ್ಕಳು ಕರ್ಕೊಂಡು ಆಗಲ್ಲ. ಅಂತದ್ರಲ್ಲಿ 200 ಮಕ್ಕಳು ಕರ್ಕೊಂಡು ಹೋಗಿದ್ದೀರ ಅಂದ್ರೆ ತುಂಬಾ ಪ್ರಪಂಚದ ಒಂದು ಅದ್ಭುತನೇ ಅಂತ ಹೇಳ್ಬೋದು ಮೇಡಮ್. ಶಿಕ್ಷಣ ಎಲ್ಲ ಕ್ರೆಡಿಟ್ ನಮ್ಮ HM ಸರ್ಗೆ ಹೋಗ್ಬೇಕು. ನೀವು ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ತಾವು ಕಂಪ್ಯೂಟರ್ ಶಿಕ್ಷಕರಾಗಿ ಈಗಿನ ಮಕ್ಕಳಿಗೆ ಒಂದು ಉತ್ಸಾಹ, ಒಂದು ಕಂಪ್ಯೂಟರ್ ಅಂದ ತಕ್ಷಣ ಎಲ್ಲರಿಗೂ ಉತ್ಸಾಹ, ಯಾಕಂದ್ರೆ ಅದು ಮೊಬೈಲ್ ಬಂದಾಗಿನಿಂದ ಎಲ್ಲರಿಗೂ ಹೇಗೆ ಕಂಪ್ಯೂಟರ್ ನಾವು ಕಲಿತೀವಿ, ಈಗ ಡಿಸೈನ್ ಆಗ್ಲಿ ಏನಾದ್ರೂ ಆಗ್ಲಿ ಎಲ್ಲಾ ಆಸಕ್ತಿಯಿಂದ ಬರ್ತಾರೆ. ಈ ಸ್ಕೂಲಲ್ಲಿ ಮಕ್ಕಳ ಆಸಕ್ತಿ ಎಷ್ಟಿದೆ, ಅದನ್ನ ನೀವು ಹೇಗ್ ನಿಭಾಯಿಸ್ತಾ ಇದ್ದೀರಾ? ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ವಿನೋದ್ ಕುಮಾರ್ ಅಂತ ಹೇಳಿ. ನಾವು ಈ ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆ, ಬೆಂಗಳೂರು ಉತ್ತರ ವಲಯ 4ರಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಾವು ಒಂದು ಸಂಸ್ಥೆಯಿಂದ, ಅಂದ್ರೆ ವಿನ್ಟ್ರ್ಯಾಕ್ ಅಂತ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯ ವತಿಯಿಂದ ನಾವು ಇಲ್ಲಿ ಕಂಪ್ಯೂಟರ್ ಶಿಕ್ಷಕರಾಗಿ ಆಯ್ಕೆ ಆಗಿದ್ದೀವಿ. ಸೊ ಕಂಪ್ಯೂಟರ್ ಶಿಕ್ಷಣ ಹೇಳೋದು ಅಂದ್ರೆ ಕಂಪ್ಯೂಟರ್ ಶಿಕ್ಷಣದ ಬಗ್ಗೆ ಹೇಳಬೇಕಂದ್ರೆ ಮಕ್ಕಳಿಗೆ ತುಂಬಾ ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ನ ಅವಶ್ಯಕತೆ, ಅಂದ್ರೆ ಅವರ ಒಂದು ಶಿಕ್ಷಣದ ಬಗ್ಗೆ ನಾವು ತುಂಬಾನೇ ಆಸಕ್ತಿನ ತೋರಿಸ್ಬೇಕಾಗುತ್ತೆ ಮಕ್ಕಳಿಗೆ. ಯಾಕಂದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ಮಗು ಒಂದು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಹೇಳಿದ್ರು, ಯಾವ್ದಾದ್ರು ಒಂದು ಕಂಪ್ನಿಗೆ ಹೋಗ್ತಿದ್ವಿ ಅಂತ ಹೇಳಿದ್ರು ಶಿಕ್ಷಣ, ಕಂಪ್ಯೂಟರ್ ಶಿಕ್ಷಣ ಒಂದು ಅಥವಾ ಅದರ ನಾಲೆಡ್ಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲೇ ಹೋದ್ರು, ಯಾವುದೇ ಒಂದು ಕೆಲಸದಲ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರು ಸಹ ಕಂಪ್ಯೂಟರ್ನ ಒಂದು ಜ್ಞಾನ ಇದೆಯಾ ಇಲ್ವಾ ಅಂತ ಹೇಳಿ ಎಲ್ಲಾರು ಕೇಳ್ತಾರೆ. ಆದ್ರಿಂದ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಉನ್ನತವಾದಂತಹ ಒಂದು ಕಂಪ್ಯೂಟರ್ ಶಿಕ್ಷಣದ ಅವರ ಪ್ರಯತ್ನದಲ್ಲಿ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಆದ್ರೂ ಅವ್ರ ಬೇಸಿಕ್ ಏನ್ ಬೇಕು ಅವ್ರಿಗೆ, ಸೊ ಕಂಪ್ಯೂಟರ್ ಟೈಪಿಂಗ್ ಆಗಿರ್ಬೋದು, ಮತ್ತೆ ಕಂಪ್ಯೂಟರ್ ನ ಯಾವ ರೀತಿ ಅದನ್ನ ವರ್ಕ್ ಮಾಡ್ಬೇಕು, ಮತ್ತೆ ಕನ್ನಡ ಟೈಪಿಂಗ್ ಆಗಿರ್ಬೋದು, ಇಂಗ್ಲಿಷ್ ಟೈಪಿಂಗ್ ಆಗಿರ್ಬೋದು, ಮತ್ತೆ ಅದನ್ನ ಸ್ಲೈಡ್ ಗಳನ್ನ ಯಾವ ರೀತಿ ಮಾಡ್ಕೋಬೇಕು ಪ್ರೆಸೆಂಟೇಶನ್ ಗೋಸ್ಕರ, ಅಥವಾ ಎಕ್ಸೆಲ್ ಆಗಿರ್ಬೋದು, ಈ ತರ ಒಂದು ನಾಲೆಡ್ಜ್ ನ ಅವ್ರು ನಾವು ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಮಕ್ಕಳಿಗೆ. ಮತ್ತೆ ಇದು ಅಲ್ಲದೆ ಕೆಲವೊಂದು ಅನಿಮೇಷನ್ ಆಪ್ ನ ನಾವು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಒಂದು ಎಕ್ಸಾಂಪಲ್ ನಾವು ಸ್ಕ್ರಾಚ್ ಆಗಿರ್ಬೋದು, ಸ್ಟೆಲರಿಯಂ ಆಗಿರ್ಬೋದು, ಅವೆಲ್ಲಾನು ನಾವು ಹೇಳ್ತೀವಿ ಮಕ್ಕಳಿಗೆ. ಮತ್ತೆ ನಾವು ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಬಯೋಮೆಟ್ರಿಕ್ ಅಂತ ಹೇಳಿ ಒಂದು ಇದು ಬಂದಿರುತ್ತೆ, ಆಯ್ತಾ. ಅದೇ ಇತ್ತೀಚಿನ ಒಂದು ದಿನಗಳಲ್ಲಿ ಮತ್ತೆ ನಮ್ಮ ಒಂದು ಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆ ಅಂತ ಹೇಳಿ ಮಕ್ಕಳಲ್ಲಿ ನಾವು ಅರಿವನ್ನ ಮೂಡಿಸ್ಬೇಕಂತ ಹೇಳಿ ಒಂದು ಆಯೋಜನೆ ಮಾಡ್ತೀವಿ. ಅದ್ರಲ್ಲೂ ಸಹ ಇವಾಗ ನಾವು ಒಂದು EVM ಮಿಷನ್ ನ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲೇನೆ ನಾವು ವೋಟಿಂಗ್ ನ ಮಕ್ಕಳಿಗೆ ಯಾವ ರೀತಿ ಅದನ್ನ ನಾಲೆಡ್ಜ್ ನ ಕೊಡ್ಬೇಕು ಅದೆಲ್ಲನೂ ನಾವು ಕಂಪ್ಯೂಟರ್ ಶಿಕ್ಷಣದ ಮೂಲಕ ಅವರೆಲ್ಲ ತಿಳಿಸ್ತೀವಿ. ಸೊ ಇಷ್ಟ ಹೇಳ್ತಾ ಎಲ್ಲಾರ್ಗು, ಅಂದ್ರೆ ಇವಾಗ ಎಲ್ಲಾ ಮನೆಗಳಲ್ಲೂ ಸಹ ಮನೆಗಳಲ್ಲೂ ಕಂಪ್ಯೂಟರ್ ಶಿಕ್ಷಣ ಅನ್ನೋದು ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಹೇಳ್ತೀವಿ. ಧನ್ಯವಾದಗಳು. NGO ಶಿಕ್ಷಕರಾಗಿ ಇಲ್ಲಿನ ಅನುಭವ ಮತ್ತು ಈ ಸ್ಕೂಲ್ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಸರ್. ಮೇಡಮ್, ನಮ್ಮ ಹೆಸರು ಪುರುಷೋತ್ತಮ್ ಅಂತ. ನಾವು ಇಲ್ಲಿ NGO ಶಿಕ್ಷಕರಾಗಿ ವರ್ಕ್ ಮಾಡ್ತಿದೀವಿ. ಇಲ್ಲಿ ವಿಜ್ಞಾನ ವಿಷಯ ಮತ್ತೆ ವೃತ್ತಿ ಮಾರ್ಗದರ್ಶನವನ್ನು ಬೋಧನೆ ಮಾಡ್ತೀವಿ. ವಿಜ್ಞಾನ ವಿಷಯದಲ್ಲಿ ಏನಪ್ಪಾ ಅಚೀವ್ಮೆಂಟ್ ಅಂದ್ರೆ, ನಾವು ಕಳೆದ ವರ್ಷ
2025ರಲ್ಲಿ 100ಕ್ಕೆ 100 ಅಂಕಗಳನ್ನ ಮಕ್ಕಳು ತೆಗೆದಿದ್ದಾರೆ. 3 ಜನ ಮಕ್ಕಳು 100ಕ್ಕೆ ಔಟ್ ಆಫ್ ತೆಗೆದಿದ್ದಾರೆ. ಇದು ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಮತ್ತೆ ಶಾಲೆಯಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಶಿಕ್ಷಕರಾಗಿರ್ಬೋದು, ಮುಖ್ಯ ಶಿಕ್ಷಕರಾಗಿರ್ಬೋದು, ಪ್ರತಿಯೊಬ್ಬ NGO ಶಿಕ್ಷಕರಾಗಿರ್ಬೋದು, ಅತಿಥಿ ಶಿಕ್ಷಕರಾಗಿರ್ಬೋದು ಸಮನ್ವಯ ಧರ್ಮದಲ್ಲಿ ನೋಡ್ಕೋತಾರೆ. ಇದು ಒಂದು ಉತ್ತಮ ವಿಚಾರ. ಯಾಕಂದ್ರೆ ಬೇರೆ ಶಾಲೆಗೆ ಹೋಲಿಸ್ಕೊಂಡ್ರೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆಯು ಅತ್ಯುತ್ತಮವಾದ ಶಾಲೆಯಾಗಿದೆ. ಯಾಕಂದ್ರೆ ನಾವು ಒಂದು 8-10 ಶಾಲೆಗಳಲ್ಲಿ ವರ್ಕ್ ಮಾಡ್ತೀವಿ, ಆದ್ರೆ ಇದು ನಂಬರ್ 1 ಶಾಲೆ ಆಗಿದೆ ಅಂತ. ಮತ್ತೆ ನಮ್ಮ ಮುಖ್ಯ ಗುರುಗಳು ಏನಪ್ಪಾ ಅಂದ್ರೆ ಮಕ್ಕಳಿಗೆ ಮಕ್ಕಳಿಗೆ ಮಕ್ಕಳ ತರ, ಶಿಕ್ಷಕರಿಗೆ ಶಿಕ್ಷಕರ ತರ, ಪೋಷಕರಿಗೆ ಪೋಷಕರ ತರ, STMC ಗಳಿಗೆ STMC ತರ ಪ್ರತಿಯೊಬ್ಬರನ್ನು ಸಮನ್ವಯ ಧರ್ಮದಿಂದ ನೋಡ್ಕೋತಾರೆ. ಬಸವಣ್ಣನ ಒಂದು ಹಿತವಚನದಿಂದ ಅವರು ಪ್ರತಿಯೊಬ್ಬರನ್ನು ಸಮನ್ವಯವಾಗಿ ಕಾಣ್ತಾರೆ. ಅದಾದ್ಮೇಲೆ ಕೆರಿಯರ್ ಗೈಡೆನ್ಸ್ ಅಂದ್ರೆ ಈಗ ಮಕ್ಕಳು 10th ಆದ್ಮೇಲೆ ಏನೇನ್ ಮಾಡ್ಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಯಾಕಂದ್ರೆ ಮಗುಗೆ 10th ಆದ್ಮೇಲೆ ನಾನು ಸೈನ್ಸ್ ತಗೋಬೇಕೋ, ಆರ್ಟ್ಸ್ ತಗೋಬೇಕೋ, ಕಾಮರ್ಸ್ ತಗೋಬೇಕೋ ಫುಲ್ ಕನ್ಫ್ಯೂಷನ್ ಇರುತ್ತೆ. ನಾವು ಅದನ್ನ 9th ಇಂದಾನೇ ಡೆವಲಪ್ ಮಾಡ್ತಾ ಹೋಗ್ತೀವಿ. 9th ಇಂದ ಕೋರ್ಸ್ ತಗೊಂಡು ಮತ್ತೆ 10th ಬಂದ್ಮೇಲೆ ಆ ಮಗುಗೆ ಏನ್ ತಗೋಬೇಕು ಅಂತ ಬಿಲ್ಡ್ ಮಾಡಿರ್ತೀವಿ. ಅದು 1 ವರ್ಷ ಆಲೋಚನೆಯಲ್ಲಿ ತನ್ನ ಒಂದು ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಉದಾಹರಣೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಥವಾ ನಾನು ಸೈಂಟಿಸ್ಟ್ ಆಗ್ಬೇಕು ಅನ್ನೋದು ಕೂಡ ಮಗುವಿನ ಆಲೋಚನೆಯಲ್ಲಿ ಇರುತ್ತೆ. ನಾವು ಮಗುಗೆ ಅದು ಏನಾಗುತ್ತೆ ಅದಕ್ಕೆ ಪ್ರೇರೇಪಣೆಯನ್ನು ಕೊಡ್ತೀವಿ. ಅದರಿಂದ ಮಗು ಏನಪ್ಪಾ ಅಂದ್ರೆ ತನ್ನ ಒಂದು ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಂದು ವೃತ್ತಿ ಮಾರ್ಗದರ್ಶನದ ಕಾರ್ಯಕ್ರಮ. ಮತ್ತೆ ವಿಜ್ಞಾನದ ಪ್ರಯೋಗಾಲಯಗಳಲ್ಲಿ ನಾವು ಪ್ರಯೋಗಗಳನ್ನ ಮಾಡ್ತೀವಿ. ಇದರಿಂದ ಮಕ್ಕಳಿಗೆ ಅತಿ ವೇಗವಾಗಿ ವಿಜ್ಞಾನ ಅರ್ಥ ಆಗುತ್ತದೆ. ನಾವು ಹ್ಯಾಂಡ್ಸ್ ಆನ್ ಮಾಡೋದ್ರಿಂದ ಮಕ್ಕಳಿಗೆ ವಿಜ್ಞಾನದ ವಿಷಯಗಳು ಬೇಗ ತಲೆಗೆ ಹೋಗ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ವಿಜ್ಞಾನ ವಿಷಯ ಆಗಿರ್ಬೋದು, ಮತ್ತೆ ಅದರ ತರ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಆಗಿರ್ಬೋದು ಅಂಕಗಳು 100ಕ್ಕೆ 100 ಬರ್ತವೆ. ಈ ಸತಿನೂ ಸಮೇತ ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಿಷಯದಲ್ಲಿ ಒಂದು 3 ಅಥವಾ 4 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ತಾರೆ ಅಂತ ನಮ್ಮ ಒಂದು ಅಭಿಪ್ರಾಯದಿಂದ ಹೇಳ್ತಾ ಇದ್ವಿ. ಮತ್ತೆ ನಮ್ಮ ಶಾಲೆಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಶಾಲೆ ಒಂದು ಸುಸಜ್ಜಿತವಾದ ಒಂದು ಮೈದಾನವಿರುವ ಶಾಲೆ. ಇಲ್ಲಿ ಏನಪ್ಪಾ ಅಂದ್ರೆ ಮಕ್ಕಳಿಂದ ಹಿಡ್ಕೊಂಡು ಶಿಕ್ಷಕರವರೆಗೆ ಒಂದು ಒಳ್ಳೆ ಒಡನಾಟ ಇದೆ. ಇದರಿಂದ ಊರಿನ ಎಲ್ಲಾ ಹಿರಿಯರಿಗೂ ಮತ್ತೆ ಮುಖಂಡರಿಗೂ ಸಮೇತ ಈ ಶಾಲೆಯ ಬಗ್ಗೆ ಹೆಚ್ಚಿನ ಅಭಿಪ್ರಾಯ ಇದೆ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಬರೋರೆಲ್ಲ ಸಿಂಗಲ್ ಪೇರೆಂಟ್ ಮಕ್ಕಳು, ಮತ್ತೆ ಬಡತನದಿಂದ ಬಂದಿರೋ ಮಕ್ಕಳು, ಅಥವಾ ವಲಸೆ ಬಂದಿರೋ ಮಕ್ಕಳು, ಅಥವಾ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಮಕ್ಕಳು. ಈ ಬಡ ಮಕ್ಕಳಿಗೆ ಉತ್ತಮವಾಗಿ ಶಿಕ್ಷಣವನ್ನು ಕೊಡ್ಬೇಕು ಅನ್ನೋದೇ ನಮ್ಮ ಮುಖ್ಯ ಶಿಕ್ಷಕರ ಧ್ಯೇಯವಾಗಿದೆ. ಯಾಕಂದ್ರೆ ಬಡತನವನ್ನೋದು ಅದರಿಂದ ಆಚೆ ಬರ್ಬೇಕಂದ್ರೆ ಒಂದೇ ಒಂದು ಸಾಧನ ವಿದ್ಯೆ. ಆ ವಿದ್ಯೆಯನ್ನ ನಾವು ಕಲಿಬೇಕಂದ್ರೆ ಆ ಶಿಕ್ಷಣವನ್ನ ನಾವು ಕಲಿಸ್ಬೇಕು ಅಂತಂದ್ರೆ ಮಕ್ಕಳಿಗೆ ನಾವು ಅದನ್ನ ಈಗಲಿಂದಾನೇ ತುಂಬಬೇಕು. ಆ ಮಗು ಏನಾಗ್ಬೇಕು ಅನ್ನೋದೇ ಈಗ ಕ್ರಾಂತಿ ಆಗುತ್ತೆ ಅಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಬೇರೆ ಯಾವ್ದ್ರಿಂದನೂ ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಡೈಲಾಗ್ ಏನಪ್ಪಾ ಅಂದ್ರೆ, ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಊಟ ನಮ್ಮನ್ನ ಬದುಕಿಸ್ತದೆ, ಆದ್ರೆ ವಿದ್ಯೆ ಬೇರೆಯವರನ್ನ ಬದುಕಿಸ್ತದೆ ಅಂತ. ಅದಕ್ಕೆ ಅನ್ನದಾನ, ವಿದ್ಯಾದಾನ ಇವೆರಡೂ ಕೂಡ ನಮ್ಮ ಒಂದು ಶಾಲೆಯಲ್ಲಿ ಅತ್ಯುತ್ತಮವಾಗಿ ನಡ್ಕೊಂಡು ಬರ್ತಾ ಇದೆ. ಇದರಿಂದ ನಮ್ಮ ಶಾಲೆ ಮಾದರಿ ಶಾಲೆಯಾಗಿದೆ ರಾಜ್ಯ ಮಟ್ಟದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು. ನನ್ನ ಹೆಸರು ಸುಭಾನ್ ಶರೀಫ್ ಆರ್ ಅಂತ. ನಾನು ಇತ್ತೀಚೆಗೆ ವರ್ಗಾವಣೆಯಾಗಿ ಬಂದಿದ್ದೀನಿ. ಈ ಶಾಲೆಯಲ್ಲಿ 1201 ಮಕ್ಕಳು ದಾಖಲಾಗಿದ್ದಾರೆ. ತುಂಬಾ ದೊಡ್ಡ ಶಾಲೆ, ಆಮೇಲೆ ತುಂಬಾ ಮಕ್ಕಳಿರ್ತಕ್ಕಂಥ ಶಾಲೆ, ತುಂಬಾ ಚೆನ್ನಾಗಿ ಡೆಡಿಕೇಟ್ ಇರ್ತಕ್ಕಂಥ ಟೀಚರ್ ಇರ್ತಕ್ಕಂಥ ಶಾಲೆ. ಅದರ ಸಾರಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ವೇಣುಗೋಪಾಲ್ ಸರ್ ಅವರು ಈ ಶಾಲೆಯನ್ನ ತುಂಬಾ ಅದ್ಭುತವಾಗಿ ನಡ್ಸ್ಕೊಂಡು ಹೋಗ್ತಾ ಇರೋದು ಎರಡು ಮಾತಿಲ್ಲ. ಇದು ಅತಿಶಯೋಕ್ತಿನೂ ಇಲ್ಲ. ನೀವೇನ್ ಪಾಠ ಮಾಡ್ತೀರಿ ಸರ್? ನಾನು ಗಣಿತ ಪಾಠ ಮಾಡ್ತೀನಿ. ಗಣಿತ ಪಾಠ ಮಾಡ್ತೀರಾ? ಎಷ್ಟು ಜನ ಸ್ಟೂಡೆಂಟ್ ಇರ್ತಾರೆ ಒಂದ್ ಕ್ಲಾಸ್ ಅಲ್ಲಿ ನಿಮಗೆ? ಸರಿಸುಮಾರು ಅಂದಾಜು 75ರಿಂದ 85ವರೆಗೂ ಇದ್ದಾರೆ. ಪ್ರತಿ ಸೆಕ್ಷನ್ ಅಲ್ಲೂ ಇದ್ದಾರೆ. ಒಂದು ರೂಮ್ ಅಲ್ಲಿ 85? ಒಂದು ರೂಮ್ ಅಲ್ಲ, ಒಂದು ಸೆಕ್ಷನ್ ಅಲ್ಲಿ 75ಕ್ಕಿಂತ ಜಾಸ್ತಿ, 90ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಇದ್ದಾರೆ. ಎಷ್ಟು ಸೆಕ್ಷನ್ ಮಾಡ್ತೀರಿ? ಎಷ್ಟು ರೂಮ್ ಮಾಡ್ತೀರಿ ಸರ್ ಒಂದ್ ಸೆಕ್ಷನ್ ಗೆ? ಈಗ ಒಂದ್ ಸೆಕ್ಷನ್ ಒಂದೇ ರೂಮ್ ಮಾಡ್ತಾ ಇದೀವಿ. ಅಂದ್ರೆ ಪ್ರತಿ ಒಂದ್ ರೂಮ್ ಅಲ್ಲಿ ಒಂದ್ ಸೆಕ್ಷನ್ ಅಂತ ನಡೀತದೆ. ಅಂದ್ರೆ ಮಕ್ಕಳದು ಭಾಗವಹಿಸುವಿಕೆ, ಅರ್ಥ ಆಗೋದು, ಇನ್ವಾಲ್ವ್ಮೆಂಟ್ ಇದೆ. ಈ ಶಿಕ್ಷಕರು ಸಾಲದು ಅಂತ ಅತಿಥಿ ಶಿಕ್ಷಕರು ತಗೊಂಡಿದ್ದೀವಿ. ಜೊತೆಗೆ ಸಂಸ್ಥೆಯವರು ನೇಮಿಸಿರ್ತಕ್ಕಂತ ಬೇರೆ ಶಿಕ್ಷಕರು ಕೂಡ ಇಲ್ಲಿ ಪಾಠ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈ ಶಾಲೆ ಇಡೀ ನಮ್ಮ ರಾಜ್ಯದಲ್ಲಿ ಮಕ್ಕಳ ವಿದ್ಯಾರ್ಥಿಗಳ ಸಂಖ್ಯೆ ತೆಗೆದುಕೊಂಡಲ್ಲಿ ಅತ್ಯುತ್ತಮ ಶಾಲೆ. ಈ ಶಾಲೆ ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅಗತ್ಯಕ್ಕೆ ತಕ್ಕಂತ ಇನ್ನು ಮೂಲಭೂತ ಸೌಕರ್ಯಗಳು ಸರ್ಕಾರ ಕಲ್ಪಿಸಿದ್ದಲ್ಲಿ, ಶಿಕ್ಷಕರನ್ನು ನೀಡಿದ್ದಲ್ಲಿ, ಸಮಾಜದ ಎಲ್ಲಾ ಮುಖಂಡರು ಇದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಲ್ಲಿ ನಮ್ಮ ಶಾಲೆ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ನಾಗವೇಣಿ DS ಅಂತ. ನಾನು ಬಂದು 2005ರಲ್ಲಿ ಈ ಸ್ಕೂಲಿಗೆ ಬಂದೆ. ನನಗೆ ಸುಮಾರು ವರ್ಷ ನನಗೆ ಟ್ರಾನ್ಸ್ಫರ್ ಸಿಕ್ಕಿತ್ತು. ಬಟ್ ನಾನು ಈ ಸ್ಕೂಲನ್ನು ಆಯ್ಕೆ ಮಾಡ್ಕೊಂಡೆ. ತುಂಬಾ ನನಗೆ ಇಷ್ಟ ಆಯ್ತು.
ನಾನು ಲಾಸ್ಟ್ ಇಯರ್ ನನಗೆ ಎಲ್ಲರೂ ಹೇಳಿದ್ರು ಕಡಿಮೆ ಸ್ಟ್ರೆಂತ್ ಇದ್ದಲ್ಲಿ ಹೋಗಿ. ನಾನು 2012ರಿಂದ ನಾನು ಒಬ್ಬಳೇ ಇದ್ದೀನಿ. 1200 ಮಕ್ಕಳು ಆದ್ರೂ ನನಗೆ ಏನು ಅನ್ಸ್ತಾ ಇಲ್ಲ. ಮಕ್ಕಳು ಕೋಆಪರೇಟ್ ಮತ್ತೆ ಇಲ್ಲಿ ಟೀಚರ್ಸ್, ನಾನು ಇಲ್ಲಿ ಡಿವಿಷನ್, ಜಿಲ್ಲೆ, ಕ್ಲಸ್ಟರ್ ಇಂದ ಮಾಡ್ತೇನೆ. ಕ್ಲಸ್ಟರ್, ತಾಲೂಕು, ಡಿವಿಷನ್ ಎಲ್ಲ ಮಾಡ್ತಾ ಇದ್ದೀನಿ. ಇದೇ ಸ್ಕೂಲಲ್ಲೇ ಆಗಿದೆ, ಡಿವಿಷನ್ ಆಗಿದೆ. ಥ್ರೋಬಾಲ್ ಮಕ್ಕಳು ಇವತ್ತು ಸ್ಟೇಟ್ ಲೆವೆಲ್ ಹೋಗಿದ್ದಾರೆ ತುಂಬಾ ಮಕ್ಕಳು. ಲಾಸ್ಟ್ ಇಯರ್ ಒಂದು ಹುಡುಗ ಸ್ಕೇಟಿಂಗ್ ಅಲ್ಲೇ ಸ್ಟೇಟ್ ಲೆವೆಲ್ ಹೋದ. ಆಮೇಲೆ ಜಿಮ್ನಾಸ್ಟಿಕ್ ಅಲ್ಲೇ ಹೋಗಿದ್ದಾನೆ. ಅದ್ರಲ್ಲೇ ಅವನು ಸ್ಟೇಟ್ ಲೆವೆಲ್. ಇವತ್ತು ಅವನಿಗೆ ಪೊಲೀಸ್ ಇಂಟರ್ವ್ಯೂ ಆಗಿ ಅವನಿಗೆ 10,000 ರೂಪಾಯಿ ಸ್ಕಾಲರ್ಶಿಪ್ ಕೂಡ ಬಂದಿದೆ. ಈ ವರ್ಷನೂ ಅಷ್ಟೇ 3 ಹೆಣ್ಮಕ್ಳು ಬಂದಿದ್ದಾರೆ ಸ್ಟೇಟಿಗೆ. ಆಮೇಲೆ ಡಿಸ್ಟಿಕ್ ಅಲ್ಲಿ ಈ ಸಲ 4 ಜನ ಹುಡುಗಿಯರು ಬಂದಿದ್ದಾರೆ ಸ್ಕಿಪ್ಪಿಂಗ್ ಅಲ್ಲೇ. ಆಮೇಲೆ ಥ್ರೋಬಾಲ್ ಡಿವಿಷನ್ ಗೆ 5 ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ. ಇನ್ನೂ ಸ್ಪೋರ್ಟ್ಸ್ ಇದೆ ಮೇಡಮ್. ನನಗೆ ತುಂಬಾ ಇಷ್ಟ ಆಗ್ತಾ ಇದೆ. ಇಲ್ಲಿ ತುಂಬಾ ಇನ್ವಾಲ್ವ್ ಇದೆ ಮೇಡಮ್. ಇಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಗೆ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಮತ್ತೆ ನಮ್ಮ ಶಾಲೆನೇ ಇಲ್ಲೆಲ್ಲೂ ಫೀಲ್ಡ್ ಇಲ್ಲ ಅಂತ ನಮ್ಮಲ್ಲೇ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಟೀಚರ್ಸ್ ಆಗ್ಲಿ, ನಮ್ಮ HM ಅಂತೂ ತುಂಬಾ ಕೋಆಪರೇಟ್ ಮಾಡ್ತಾರೆ. ಎಲ್ಲದಕ್ಕೂ ಕಬಡ್ಡಿ ಕೂಡ ಡಿಸ್ಟಿಕ್ ಬಂತು, ಎಲ್ಲ ಕೋಆಪರೇಟ್ ಮಾಡ್ತಾರೆ ಮೇಡಮ್. ತುಂಬಾ ಇಷ್ಟ ಆಗುತ್ತೆ. PT ಟೀಚರ್ ಎಷ್ಟು ಜನ ಇದ್ದೀರಾ ಮೇಡಮ್? ಇಲ್ಲಿ ಈಗ ಒಬ್ಳೇ ಇದ್ದೀನಿ ಮೇಡಮ್. ಒಬ್ರೇ ಇದ್ದೀರಾ? ಈಗ 3 ವರ್ಷದ ಹಿಂದೆ ಒಬ್ರು ಇದ್ರು, ಅವ್ರು ಬಂದಿದ್ರು. ಅವರು ವಾಲಂಟ್ರಿ ತಗೊಂಡ್ರು. ಅಲ್ಲಿಂದ ನಾನು ಒಬ್ಳೇ ಇದ್ದೀನಿ. ಬಟ್ ನಂಗೆ ಎಲ್ಲರೂ ಕೋಆಪರೇಟ್ ಮಾಡೋದ್ರಿಂದ ನಂಗೆ ಏನು ಅನಿಸ್ತಾ ಇಲ್ಲ. ಲಾಸ್ಟ್ ಇಯರ್ ನಂಗೆ ಟ್ರಾನ್ಸ್ಫರ್ ಸಿಕ್ಕಿತ್ತು. ಬೇಡ, ಇಲ್ಲೇ ಇರ್ಬೇಕು ಅಂತ ಇಲ್ಲೇ ಇದೀನಿ. ಇನ್ನು 4 ವರ್ಷ ಇದೆ. ನಾ ಇಲ್ಲೇ ಮುಗಿಸ್ಬೇಕು ಅಂತ ಖುಷಿನೂ ಇದೆ ಮೇಡಮ್. ನಾವು ಇಲ್ಲಿ SDMC ಆಗಿ 3 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆಮೇಲೆ ಈ ಶಾಲೆಯ ಬಗ್ಗೆ ನಾನು ತುಂಬಾ ಕೇಳಿದ್ದೆ 3 ವರ್ಷ ಹಿಂದೆ. ಇಲ್ಲಿ HM ಸರ್ ಬಗ್ಗೆನೂ ನಾನು ತುಂಬಾ ಕೇಳಿದ್ದೆ. ಅವಾಗ ನಾನು ಸರಿ ಆಯ್ತು, ನಮ್ಮ ಮಕ್ಕಳನ್ನ ಇಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ನಾನೊಂದು ಡಿಸೈಡ್ ಮಾಡ್ಕೊಂಡ್ಬಂದು ಇಲ್ಲಿ ನಮ್ಮ ಮಕ್ಕಳನ್ನ ಸೇರಿಸಿದೆ. ಇಲ್ಲಿ ಒಂದು HM ಸರ್ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ SDMC ಆಗಿ ನಾನು ಇಲ್ಲಿ ನನ್ನ ಕಾರ್ಯವನ್ನ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಕುಡಿಯೋ ನೀರಿಂದ ಇರ್ಬೋದು ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇರ್ಲಿ, ಅವ್ರ ಸ್ಕೂಲಿಗೆ ಬರೋದಿರ್ಲಿ ಅಥವಾ ಯಾರಾದ್ರೂ ಆಬ್ಸೆಂಟ್ ಆಗೋದಿರ್ಲಿ ಅಂತವ್ರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆಮೇಲೆ ಈ ಸ್ಕೂಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಸ್ಕೂಲ್ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಈ ತರ ಸ್ಕೂಲ್ ಅನ್ನ ನಾನು ನಿಜವಾಗ್ಲೂ ನಾನು ನನ್ನ ಲೈಫ್ ಅಲ್ಲಿ ನೋಡಿಲ್ಲ. ಅದಾಯ್ತು ಒಂದು. ಆಮೇಲೆ ಈ ತರ HM ಸರ್ ಸಿಕ್ಬೇಕು ಅಂದ್ರೆ ನಿಜವಾಗ್ಲೂ ನಮ್ಮ ಅದೃಷ್ಟನೋ ನಮ್ಮ ಪುಣ್ಯನೋ ಗೊತ್ತಿಲ್ಲ. ಅವರು ಬರೀ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಅಷ್ಟೇ ಅಲ್ಲ, ಆ ಸ್ಕೂಲಿಗೆ ನಾವು ಅವ್ರನ್ನ ಏನಂತ ಕರಿಬೇಕಂದ್ರೆ ಅವ್ರನ್ನ ದೇವರು ಅಂತ ನಾನು ಕರಿತಾ ಇದ್ದೀನಿ ಸರ್. ಅಷ್ಟು ಒಂದು ಉನ್ನತ ಸ್ಥಾನದಲ್ಲಿ ಅವರು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಾರೆ, ಒಳ್ಳೆ ಸಂಸ್ಕೃತಿ ಕೊಡ್ತಾರೆ. ಅದರಿಂದ ಮಕ್ಕಳು ಒಳ್ಳೆ ಹುದ್ದೆಯಲ್ಲಿ ಹೋಗ್ತಾರೆ. ಅವ್ರ ಬಗ್ಗೆ ತುಂಬಾ ಅಭಿಮಾನ ಇದೆ ಮೇಡಮ್. ಆಮೇಲೆ ಈ ಸ್ಕೂಲಲ್ಲಿ ಬರುವಂತ ಪರ್ಸೆಂಟೇಜ್ ಯಾವ ಸ್ಕೂಲಲ್ಲೂ ಇಲ್ಲ. ಆಮೇಲೆ ಈ ಸ್ಕೂಲಲ್ಲಿ ಇರುವಂತ ಮಕ್ಕಳು ಯಾವ ಸ್ಕೂಲಲ್ಲೂ ಇಲ್ಲ. ಬೇರೆ ಸ್ಕೂಲಲ್ಲಿ ಹೋಲಿಸಿದ್ರೆ ನಾವು ಒಂದು ಸುಮಾರು ಒಂದು 200, 300, ಒಂದು 500 ಜನ ನಾವು ನೋಡ್ಬೋದು. ಇಲ್ಲಿ 1200 ಜನ ಮಕ್ಕಳಿದ್ದಾರೆ ಮೇಡಮ್ ಇಲ್ಲಿ ಸರ್. ಆ 1200 ಜನ ಮಕ್ಕಳಿಗೇನು ಒಂದು ವಿದ್ಯಾಭ್ಯಾಸದಿರ್ಲಿ, ಒಂದು ಊಟದ ವ್ಯವಸ್ಥೆ ಇರ್ಲಿ, ಒಂದು ನೀರಿನ ವ್ಯವಸ್ಥೆ ಇರ್ಲಿ, ಯಾರಿಗೇನು ಒಂದು ದಿವಸನು ಒಂದು ಯಾವುದೇ ಕೊರತೆ ಇರದಂಗೆ ನಮ್ಮ HM ಸರ್ ಇಲ್ಲಿ, ವೇಣುಗೋಪಾಲ್ ಸರ್ ಇಲ್ಲಿ ನೋಡ್ಕೋತಾರೆ. ಅದ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಸರಿ ಸರ್, ತುಂಬಾ ಧನ್ಯವಾದ. ಓಕೆ, ಥ್ಯಾಂಕ್ ಯು. ನಿಮ್ಮ ಮಗಳು ಇಲ್ಲೇ ಓದ್ತಾ ಇದ್ದಾಳೆ? ಹೇಗೆ ಓದ್ತಾ ಇದ್ದಾಳೆ ಸರ್? ತುಂಬಾ ಚೆನ್ನಾಗಿ ಓದ್ತಾಳೆ ಮೇಡಮ್ ಅವರೇ. ನನ್ನ ದೊಡ್ಡ ಮಗಳು 85% ತೆಗೆದು ಒಳ್ಳೆ ಕಾಲೇಜ್ ಸೇರಿಸಿದೀವಿ. ಹಾಗಾಗಿ ಈಗಲೂ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ. ನಮ್ಮ HM ಸಾಹೇಬ್ರು ಅವರು HM ಆಗಿ ಇಲ್ಲಿಲ್ಲ, ಕ್ಲಾಸ್ ಟೀಚರ್ ಆಗಿದ್ದಾರೆ. ನನ್ನ ಮಗಳು ಫಸ್ಟ್ ಪೀರಿಯಡ್ ಅವರೇ ತಗೊಂತಾರೆ. ಇಲ್ಲಿ ಟೀಚರ್ಸ್ ಕಮ್ಮಿ ಇರೋದು ಅವರೇ ತಗೋತಾರೆ. ಅವರು ಕೆಲಸ 4 ಜನ ಮಾಡೋ ಕೆಲಸ ಒಬ್ಬರೇ ಮಾಡ್ತಾರೆ. ಅಂತ HM ಭಾರಿ ಅಪರೂಪ. ನಾವು ಗೌರ್ಮೆಂಟ್ ಸ್ಕೂಲ್ ಓದಿರೋದು, ಆದ್ರೂ ಈ ತರ HM ನಮಗೆ ಭಾರಿ ದುಬಾರಿ ಅಂತವರು ಎಲ್ಲೂ ಇಲ್ಲ. ಅಷ್ಟೊಂದು ಒಳ್ಳೆ ಮಾಸ್ಟ್ರು, ಅಂತ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ತಾರೆ. ನಾವು ಅವ್ರು ಏನ್ ಕೆಲಸ ಇರೋದು ನಮ್ಗೆ ಕರೀತಾರೆ. ಅವ್ರ ಕೆಲಸ ಹೇಳೋ ಕೆಲಸಕ್ಕೆ ನಾವು ಸಹಕಾರ ಮಾಡ್ತಾರೆ. ಇನ್ನು 4 ಜನ ಅಲ್ವಾ ಸರ್? ಇಲ್ಲಿ ನಾನು ಉಪಾಧ್ಯಕ್ಷ ಆಗಿದ್ದೀನಿ ಮೇಡಮ್. ಸರ್ ನಮಸ್ತೆ. ನೀವು SDMC ಆಗಿ ಇಲ್ಲಿ ನಿಮ್ಮ ಕಾರ್ಯಗಳು ಏನು ಮತ್ತೆ ಅದರ ಬೆಳವಣಿಗೆ ಬಗ್ಗೆ ಏನಾಗಿದೆ, ಸ್ಕೂಲ್ ಬಗ್ಗೆ ಹೇಳಿ.
SDMC ಅಂದ್ರೆ ಸ್ಕೂಲ್ ಡೆವಲಪ್ಮೆಂಟ್ ಮೆಂಬರ್ಸ್ ಕಮಿಟಿ ಅಂತಾನೆ ಅರ್ಥ. ಇದರಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ನಾವೊಂದು ಸಾಮಾಜಿಕ ಕಳಕಳಿ ಹೊತ್ತು ಮಕ್ಕಳ ಭವಿಷ್ಯಕ್ಕಾಗಿ ಸ್ಕೂಲ್ನ ಮ್ಯಾನೇಜ್ಮೆಂಟ್ ಜೊತೆಗೆ ನಮ್ಮ ಕೈ ಜೋಡಿಸಿ ಒಂದು ಗುಣಾತ್ಮಕ ಶಿಕ್ಷಣ ಕೊಡಿಸ್ಬೇಕು ಅನ್ನೋದೇ ಒಂದು ಇದರದ್ದು ಉದ್ದೇಶ. ಹಾಗಾಗಿ ಈ ಸ್ಕೂಲು ಈಗ ನಮಗೆ ಈ ಸ್ಕೂಲಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಗಮನ ಸೆಳೆಯುವಂತ ಶಾಲೆ ಇದಾಗಿದೆ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ ಇಲ್ಲಿ, ಅಂದ್ರೆ ನಂಬರ್ 2 ಅಲ್ಲಿದೆ. ನಂಬರ್ 2 ಅಲ್ಲಿದೆ. ಅದು ಒಂದು ಖುಷಿ ವಿಚಾರ. ಇನ್ನೊಂದೇನಂದ್ರೆ ಗುಣಾತ್ಮಕ ಶಿಕ್ಷಣಗಳು ಸಿಗ್ತಾ ಇದೆ. ಮಕ್ಕಳಿಗೆ ಏನ್ ಬೇಕೋ ಅವಶ್ಯಕತೆ ಇರೋಂಥ ಎಲ್ಲ ಸವಲತ್ತುಗಳು ಇಲ್ಲಿ ಸಿಗ್ತಾ ಇದೆ. HM ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಯಾವುದೇ ರೀತಿ ಶಿಕ್ಷಣದ ಕೊರತೆ ಇಲ್ಲ. ಹಾಗಾಗಿ ಈ ಪ್ರೈವೇಟ್ ಶಾಲೆಗಳ ಎದುರಲ್ಲಿ ಈ ತರದ ಗೌರ್ಮೆಂಟ್ ಶಾಲೆಗಳು ಎದ್ದು ನಿಂತ್ಕೊಳ್ತಾ ಇರೋದು ನಮ್ಗೆ ತುಂಬಾ ಖುಷಿ ವಿಚಾರ. ಅದರಿಂದ ನಾವು ಕೂಡ ಯಾವುದೇ ಅಪೇಕ್ಷೆ ಇಲ್ಲದೇನೆ ನಾವು ಅವ್ರ ಜೊತೆಗೆ ಕೈ ಜೋಡಿಸ್ತಾ ಇದ್ದೀವಿ. ನನ್ನ ಹೆಸರು ವಿನಾಯಕ್ ಅಂತ. ನಾನು ಈ ವರ್ಷದಿಂದ ಬಂದಿದ್ದೀನಿ. ಹಿಂದೆ ಹೋದ ವರ್ಷ ಎಲ್ಲ ಬೆಂಗಳೂರು ಉತ್ತರ 4ರಲ್ಲಿ ಅತ್ಯುತ್ತಮ SDMC ಅಂತ ಇದಕ್ಕೆ ಅವಾರ್ಡ್ ಕೂಡ ಬಂದಿದೆ. 1 ಲಕ್ಷ ರೂಪಾಯಿದು ಬಹುಮಾನ ಕೂಡ ಬಂದಿದೆ. ಅದನ್ನು ಕೂಡ ಸ್ಕೂಲ್ ಪ್ರಗತಿಗೆ ಅದನ್ನ ಸೇರ್ಸಿದೀವಿ. ಅದೇ ಸ್ಕೂಲಿಗೆ ಅದನ್ನೇ ಮತ್ತೆ ಅದನ್ನ ಪ್ರಗತಿಗೋಸ್ಕರ ಅದನ್ನ ಅರ್ಪಣೆ ಮಾಡಿದೀವಿ. ಹಾಗೆ ನಮ್ಮ ಸೇವೆ ಯಾವಾಗಲೂ ಹೀಗೆ ನಿರಂತರವಾಗಿ ಇರುತ್ತೆ. ನಮ್ಮ ಕೈಲಿ ಸಾಧ್ಯವಾದಷ್ಟು ದಿನ ನಮ್ಮ ಅವಧಿಯಲ್ಲಿ ಮಾಡೋಣ ಅಂತ ನಾವು ಇದ್ದೀವಿ. ಧನ್ಯವಾದ ಸರ್. ನಿಮ್ಮ ಹೆಸರೇನು ಮತ್ತೆ ನೀವು ಕಂಡಂತೆ ಏನೇನ್ ಬದಲಾವಣೆ ಕಂಡಿದ್ದೀರಾ, ನಿಮ್ಗೆ ಮೆಚ್ಚಿದ ಒಂದು ಸಂಗತಿ ಏನಿಲ್ಲಿ ಅನ್ನೋದನ್ನ ನೀವು ಹೇಳ್ಬೇಕು. ನನ್ನ ಹೆಸರು ಚಕ್ರಪಾಣಿ. ನಾನು 4 ವರ್ಷದಿಂದ ಇಲ್ಲಿ SDMC ನಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ. ನಾನು ತುಂಬಾ ಇಷ್ಟಪಟ್ಟಿದ್ದು ನಮ್ಮ HM ಸರ್ನ ಒಂದು ಒಳ್ಳೆ ನಡತೆ ಗುಣ. ಮತ್ತೆ ಅವ್ರು ಬಂದಾಗ 400 ಚಿಲ್ಲರೆ ಮಕ್ಕಳಿದ್ರು, ಇವಾಗ 1200 ಮಕ್ಕಳಿದ್ದಾರೆ. ಬಟ್ ನಮ್ಮ ಸ್ಕೂಲ್ ಒಳ್ಳೆ ಡೆವಲಪ್ಮೆಂಟ್ ಇದೆ, ಚೆನ್ನಾಗಿ ನಡೀತಾ ಇದೆ. ನನ್ನ ಮಗಳು ದೊಡ್ಡ ಮಗಳು ಇಲ್ಲೇ ಓದಿದ್ಲು. ಅವಳನ್ನ NTTF ಅಲ್ಲಿ ನಮ್ಮ HM ಸರ್ ಏನೇ ಹೇಳಿ ಡಿಪ್ಲೊಮಾಗೆ ಹಾಕಿದ್ರು. 2ನೇ ಮಗಳು ಇವಾಗ 10th ಓದ್ತಿದ್ದಾಳೆ. ಹಂಗಾಗಿ ನಾವು ತುಂಬಾ ಖುಷಿಯಾಗಿದ್ದೀವಿ. ಸ್ಕೂಲು ಚೆನ್ನಾಗಿದೆ. ನಮ್ಮ HM ಸರ್ ಇರೋವರೆಗೂ ನಾವು ಈ ಸ್ಕೂಲ್ನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀವಿ SDMC ಆಗಿ. ನೀವು ಪ್ರವಾಸಕ್ಕೂ ಹೋಗಿದ್ರಾ? ಪ್ರವಾಸಕ್ಕೆ ಹೋಗಿದ್ದು ಅಂದ್ರೆ ನಮ್ಮ ಜೀವನದಲ್ಲಿ ಆ ತರ ನಾವು ನೆಕ್ಸ್ಟ್ ಟ್ರಿಪ್ ಮಾಡಕ್ ಆಗೋದಿಲ್ಲ. ಅಷ್ಟು ಒಳ್ಳೆ ಪ್ರವಾಸ, ಸೂಪರ್ ಆಗಿತ್ತು. ಈ ಮೊದಲು ನೀವು ಹೋಗಿದ್ರಾ? 4 ಸಲ ಟ್ರಿಪ್ ಹೋಗಿದ್ದೀನಿ HM ಸರ್ ಜೊತೆನೆ. ಬಟ್ ವಿಮಾನ ಪ್ರಯಾಣ ಇಲ್ಲ ಇದೇ ಫಸ್ಟ್. HM ಸರ್ ಕೇಳಿದ್ರು ಏನ್ ಅನುಭವ ಆಯ್ತು ಅಂತ. ತುಂಬಾ ಖುಷಿ ಆಯ್ತು, ಚೆನ್ನಾಗಿತ್ತು. ಸರ್ಕಾರಿ ಮಕ್ಕಳು 200 ಮಕ್ಕಳನ್ನ ವಿಮಾನದಲ್ಲಿ ಕರ್ಕೊಂಡು ಹೋಗಿದ್ದು ಇದೇ ಫಸ್ಟ್. ನಮ್ಮ ಶಾಲೆನೇ ಫಸ್ಟ್ ಸರ್ಕಾರಿ ಶಾಲೆ. ಚೆನ್ನಾಗಿತ್ತು. ಆ ಕಡೆಯಿಂದ ಮತ್ತೆ ಟ್ರಿಪ್ಪನ್ನು ಸೂಪರ್ ಆಗಿತ್ತು. ಒಳ್ಳೊಳ್ಳೆ ಟೆಂಪಲ್ಗಳು ತೋರಿಸಿದ್ರು, ಚೆನ್ನಾಗಿತ್ತು. 7 days ಚೆನ್ನಾಗಿತ್ತು. ನಮ್ಮ ರೇಖಾ ಮೇಡಮ್ ಮಾತಾಡ್ತಾರೆ. ಹೇಳಿ ಮೇಡಮ್, ನಿಮ್ಮ ಅನಿಸಿಕೆ ಏನು? ನೀವು ಹೋಗಿದ್ರಲ್ಲ, ನಿಮ್ ಮಕ್ಕಳು ಕರ್ಕೊಂಡು ಹೋಗಿದ್ರಿ. ನಿಮ್ ಮಗನ ಮಗಳು ಈಗ ಇದ್ರಲ್ಲಿ ಹೇಳಿ ಮೇಡಮ್. ನಮಸ್ತೆ, ನನ್ನ ಹೆಸರು ರೇಖಾ ಅಂತೇಳಿ. ನಾನು ಇಲ್ಲಿ ಈ ವರ್ಷದಿಂದ SDMC ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಇಲ್ಲಿ 8th ಇಂದಾನು ಇಲ್ಲೇ ಓದ್ತಾ ಇದ್ದಾಳೆ. ಈಗ 10th. ಶಿಕ್ಷಣ ವ್ಯವಸ್ಥೆ ಹೇಗಿದೆ? ತುಂಬಾ ಚೆನ್ನಾಗಿದೆ ಮೇಡಮ್. ನಮ್ಗೆ ಎಲ್ಲಾರು ಹೇಳೋ ಪ್ರಕಾರ ಪ್ರೈವೇಟೇನೆ ನಮ್ಗೆ ಎಜುಕೇಶನ್ ತುಂಬಾ ಚೆನ್ನಾಗಿದೆ, ಮಕ್ಕಳು ಒಂದ್ ಒಳ್ಳೆ ರೀತಿಲಿ ಬೆಳೀತಾರೆ, ಇದ್ ಮಾಡ್ತಾರೆ ಅಂತ ಮಾತಾಡ್ತಾರೆ. ಈ ಸ್ಕೂಲ್ ಅದನ್ನ ಸುಳ್ಳು ಮಾಡಿದೆ. ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಇಷ್ಟು ಒಂದು ಫೆಸಿಲಿಟಿ ಆಗ್ಲಿ, ಇಂಥ ಎಜುಕೇಶನ್ ಆಗ್ಲಿ, ಈ ತರ ಒಂದು ಎಲ್ಲಾ ರೀತಿಲೂ. ಈಗ ಲಾಸ್ಟ್ ಟೈಮು ನಾವು ಟ್ರಿಪ್ ಹೋಗಿದ್ವಿ. ಆ ಟ್ರಿಪ್ ಅಲ್ಲಿ ಈಗ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಎಲ್ಲ ಮಧ್ಯಮ ವರ್ಗದವರೇ ಇರ್ತಾರೆ, ಪೇರೆಂಟ್ಸ್ಗಳು. ಸೊ ಯಾರೂನು ಇಷ್ಟು ರಿಸ್ಕ್ ತಗೊಂಡು ವಿಮಾನದಲ್ಲಿ ಪ್ರಯಾಣ ಮಾಡಿಸ್ಬೇಕು, ನಮ್ಮ ಮಕ್ಕಳಿಗೆ ಒಂದು ಎಲ್ಲಾ ಪ್ಲೇಸಸ್ ತೋರಿಸ್ಬೇಕು ಅಂತ ಹೇಳಿ ಯಾರು ಮುಂದೆ ಬರಲ್ಲ. ಯಾಕಂದ್ರೆ ಏನೇ ಪ್ರಾಬ್ಲಮ್ ಆದ್ರೂನು ಎಲ್ಲಾ ನಮ್ಮ HM ಸರ್ ಮೇಲೆನೆ ಇರುತ್ತೆ. ಆದ್ರೂ ರಿಸ್ಕ್ ತಗೊಂಡು ಅವ್ರು 7 ದಿನ ಯಾವ್ದೇ ರೀತಿ ತೊಂದರೆ ಆಗ್ದಂಗೆ ಒಬ್ರು ಮಕ್ಕಳಿಗೆ ಆಗ್ಲಿ ನಾವು ಮಾಡ್ತಾ ಇದೀವಿ ಮೇಡಮ್. ಅದಕ್ಕೆ ಕಾರಣ HM ಸರ್ ನಮ್ಗೆ ಹಂಗೆ ಇದಾರೆ. ನಾವು ಅದೇ ರೀತಿ ಎಲ್ಲಾ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀವಿ. ಏನೇ ಮಾಡ್ತಾರೆ, ಖಂಡಿತ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ. ಏನೇ ಒಂದು ಮುಂದೆ ನಾವು ಒಂದು ಡಿಸಿಷನ್ ತಗೋಬೇಕು ಅಂದ್ರು SDMC ಅವರ ಒಂದು ಇದನ್ನ ತಗೊಂಡೇನೆ, ಅವರನ್ನು ನಿರ್ಧಾರಗಳನ್ನ ತಗೊಂಡೇನೆ ಅವರು ಮುಂದೆ ಬರೀತಾರೆ. ನಾವು ಅದೇ ರೀತಿ ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಇದೀವಿ. ಒಂದು ಈ ಟ್ರಿಪ್ಪಿನ ಬಗ್ಗೆ ಹೇಳ್ಬೇಕು ಅಂತಂದ್ರೆ
ತುಂಬಾ ಖುಷಿ ಆಗುತ್ತೆ. ನಾವು ವಿಮಾನ ಪ್ರಯಾಣ ಮಾಡಿದೀವಿ ಫ್ಯಾಮಿಲಿ ಇದಕ್ ಮುಂಚೆ. ಈ ಸರಿ ಮಾಡಿದ ಪ್ರಯಾಣ ನಮ್ಗೆ ನಿಜ ಎಷ್ಟು ತುಂಬಾ ಖುಷಿ ಕೊಡ್ತು ಅಂದ್ರೆ ಅಷ್ಟು ಖುಷಿ. ನಾವು ಹೋಗಿದ್ವಿ, ನಾನು ಮಗಳು ಎಲ್ಲ ಹೋಗಿದ್ವಿ. ಈ ಮುಂಚೆ ಹೋಗಿದೀವಿ, ಬಟ್ ಅದಕ್ಕಿಂತ ಏನೋ ಒಂಥರ ಖುಷಿ ನಮ್ಗೆ. ಆಮೇಲೆ ಅವರು HM ಸರ್ ಏನೇ ಪ್ರಾಬ್ಲಮ್ ಇದ್ರು ಏನೇ ಇದ್ರು ಏನು ತೋರಿಸ್ಕೊಳ್ದೆ ಇರೋ ತರ ಮಕ್ಳನ್ನ ಸೇಫ್ ಆಗಿ ಕರ್ಕೊಂಡೋಗಿ ಸೇಫ್ ಆಗಿ ಕರ್ಕೊಂಡ್ಬಂದು ಮಕ್ಳು ಕನ್ಸು ಪೇರೆಂಟ್ಸ್ ಕನ್ಸನ್ನ ನನ್ಸ್ ಮಾಡಿದ್ದಾರೆ. ಹೇಳಕ್ಕಾಗಲ್ಲ, ಪೇರೆಂಟ್ಸ್ಗಳು ಪಾಪ ಅವ್ರ ಕೈಲಿ ಆಗ್ತಿಲ್ವೋ ಗೊತ್ತಿಲ್ಲ. ಆಸೆ ಇರುತ್ತೆ, ಎಲ್ಲೋ ಒಂದ್ ಕಡೆ ಆಸೆ ಇರುತ್ತೆ, ನಮ್ಮ ಮಕ್ಳುನು ಹೋಗ್ಬೇಕು, ನಮ್ಮ ಮಕ್ಳುನು ವಿಮಾನದಲ್ಲಿ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ. ಬಟ್ HM ಸರ್ ಪೇ ಮಾಡಿದ್ದಾರೆ. ತೀರಾ ಆಗದೆ ಇರೋಂಥವ್ರು ಹೋಗ್ಲೇಬೇಕು ಅಂತ ಇರೋರ್ನ HM ಸರ್ ಅಮೌಂಟ್ ಹಾಕಿ ಕರ್ಕೊಂಡು ಹೋಗಿದ್ದಾರೆ. ಈ ತರ ಎಲ್ಲೂ ಸಿಗಲ್ಲ, ಈ ತರ ಎಲ್ಲೂ ಸಿಗಲ್ಲ. ಹಂಗಾಗಿ ಈ ಸ್ಕೂಲಲ್ಲಿ ನಾವು ಒಂದು ಕರ್ತವ್ಯ ಮಾಡೋದಿಕ್ಕೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಈ ಸ್ಕೂಲಲ್ಲಿ 1200 ಮಕ್ಕಳನ್ನ ಓದ್ತಾ ಇದ್ದಾರೆ ಅಂದ್ರೆ ಅದು ಸುಲಭದ ಮಾತಲ್ಲ ಈಗಿನ ಕಾಲದಲ್ಲಿ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನೀವು SDMC ಹಾಗೆ ಪೋಷಕರು ಮತ್ತೆ ಬೇರೆ ಪೋಷಕರಿಗೆ, ನೀವು ಬೇರೆ ಸ್ಕೂಲ್ ಪೋಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಗೌರ್ಮೆಂಟ್ ಸ್ಕೂಲ್ ಅಂತ ಯೋಚನೆ ಮಾಡ್ಬೇಡಿ, ಬಂದು ಸ್ಕೂಲಲ್ಲಿ ಸೇರ್ಸಿ. ಮತ್ತೆ ಒಳ್ಳೆ ಎಜುಕೇಶನ್ ಸಿಗತ್ತೆ ಇಲ್ಲಿ. ಇನ್ನೊಂದ್ ಹೇಳ್ಬೇಕು ನಾವು, HM ಸರ್ ಯಾವ್ದೇ ಸ್ಕೂಲಲ್ಲಿ ಆಗ್ಲಿ ನಾವು ನೋಡಿದೀವಿ. ಬೇರೆ ಸ್ಕೂಲ್ಗಳಲ್ಲಿ ಬರ್ತಾರೆ, ಏನೋ ಅವ್ರ ಕರ್ತವ್ಯ ಏನಿದೆ 10 o'clock ಬರ್ತಾರೆ, ಅವ್ರ ಪಾಣಿಗೆ ಅವ್ರು 4 o'clock ಹೋಗ್ತಾರೆ. ಬಟ್ ನಮ್ HM ಸರ್ ಆತರ ಅಲ್ಲ, 5 ಗಂಟೆಗೆ ಬರ್ತಾರೆ, 5:15 ಬರ್ತಾರೆ. ಅವ್ರ ಮನೆ ಅನ್ನೋದೇ ಮರ್ತ್ಬಿಟ್ಟಿರ್ತಾರೆ ಪಾಪ. ಇದೇ ಅವ್ರಿಗೆ ಮನೆ, ಇದೇ ಸ್ಕೂಲು ಎಲ್ಲ ಇದೇ ಆಗಿರುತ್ತೆ. ಆತರ ಒಬ್ರು HM ಸರ್ನ ಪಡೆಯೋದಕ್ಕೆ ನಾವೇ ಪುಣ್ಯ ಮಾಡಿದೀವಿ. ಸೊ ಅದೇ ರೀತಿ ಪೇರೆಂಟ್ಸ್ಗಳು ಕೂಡ ಸಹಕರಿಸ್ಬೇಕು, ಬಂದು ಸೇರ್ಸಿ ಸ್ಕೂಲಿಗೆ ಒಳ್ಳೆ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಅಂತ ಹೇಳ್ತೀನಿ. ಹೆಸರೇನು ಮತ್ತೆ ನೀವು ಫಸ್ಟ್ ಟೈಮ್ ಫ್ಲೈಟ್ ಹತ್ತಾಗ ನಿಮ್ಮ ಅನುಭವ ಏನು, ಎಕ್ಸ್ಪೀರಿಯನ್ಸ್ ಏನು, ಮತ್ತೆ ಮುಂದೆ ನೀವು ಏನ್ ಆಗ್ಬೇಕಂತ ಬಯಸ್ತೀರಾ? ಈ ಪ್ರವಾಸದಿಂದ ನೀವೇನೇನ್ ಕಲ್ತ್ರಿ? ನಿಮ್ಮ ಹೆಸರೇನು? ನನ್ನ ಹೆಸರು ಬಬಿತಾ. ನಾನು 10th D section JHS ಬಾಗಲಗುಂಟೆಯಲ್ಲಿ ಓದ್ತಿದ್ದೀನಿ. ಸರ್ ನಮ್ಮನ್ನ ಫಸ್ಟ್ ಫ್ಲೈಟ್ ಹತ್ತಿಸಿದ್ದಾರೆ, ಫಸ್ಟ್ ಟೈಮ್ ಹತ್ತಿಸಿದ್ದಾರೆ. ನಾನು ಸರ್ಗಂತೂ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂತಂದ್ರೆ ನಾನು ಇಷ್ಟು ಬೇಗ ನಾನು ಫ್ಲೈಟ್ ಹತ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ನನ್ಗೆ ಅದೊಂದು ಡ್ರೀಮ್ ಆಗಿತ್ತು, ನಮ್ಮ ಪೇರೆಂಟ್ಸ್ಗೂ ಸಖತ್ತು ಅದು ಒಂದು ಡ್ರೀಮ್ ಆಗಿತ್ತು. ಅದು ಇಷ್ಟು ಬೇಗನೆ ಹತ್ತಿದ್ದೀನಿ ಅನ್ನೋದೊಂದು ನನ್ನ ದೊಡ್ಡ ಖುಷಿ. ಅದು ಹತ್ಬೇಕಾದ್ರೆ ನಾನು ನೋಡ್ತಿದ್ದೆ ಏರೋಪ್ಲೇನ್ಸ್ ನಲ್ಲಿ, ಆಕಾಶದಲ್ಲೆಲ್ಲ ನೋಡ್ತಿದ್ದೆ. ಅಲ್ಲಿ ನೋಡ್ಬೇಕಾದ್ರೆ ಇಷ್ಟು ಚಿಕ್ಕದಿರುತ್ತೆ, ನಾನು ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ರೆ ನಾನು ಹೆಂಗಿರ್ತೀನಿ ಅದ್ರ ಮುಂದೆ ಅಂತೆಲ್ಲ ಅನಿಸ್ತಿತ್ತು. ಬಟ್ ಅದ್ರ ಮುಂದೆ ನಿಂತ್ಕೊಂಡು ಒಂದು ಪಿಕ್ಸ್ ಕೂಡ ತಕ್ಕೊಂಡಿದ್ದೀನಿ. ಆಮೇಲೆ ನನ್ನ ಫ್ಯೂಚರ್ ನಾನು ಏನಾಗಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಇವಾಗ ಎಲ್ಲ ಕಡೆ ನೋಡ್ತಿರ್ತೀವಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಎಲ್ಲೂ ಅಂದ್ರೆ ಇಲ್ಲೇ ಕರ್ಕೊಂಡು ಹೋಗ್ತಿರ್ತಾರೆ, ಆದ್ರೆ ಅವ್ರ ಸ್ಟೇಟ್ ಅಲ್ಲಿ ಮಾತ್ರ ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ನಮ್ಮ HM ಸರ್ ಬೇರೆ ಬೇರೆ ಸ್ಟೇಟ್ನು ವಿಸಿಟ್ ಮಾಡ್ಬೇಕು, ಅಲ್ಲಿ ಹೇಗಿದೆ ಅನ್ನೋದು ಮಕ್ಳಿಗೆ ತಿಳಿಸ್ಬೇಕು, ಹೊರಗಿನ ಜ್ಞಾನ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು ಸರ್. ಕರ್ಕೊಂಡೋದ್ರು. ನಾನು ಲಾಸ್ಟ್ 8th ಅಲ್ಲಿ ಇದ್ದಾಗ ನಮ್ಮನ್ನ ಕೇರಳ ಕರ್ಕೊಂಡೋಗಿದ್ರು. ಮತ್ತೆ ಲಾಸ್ಟ್ ಇಯರ್ 9th ಅಲ್ಲಿ ಇರ್ಬೇಕಾದ್ರೆ ಮೈಸೂರು ಟ್ರಿಪ್ಪಿಗೆ ಕರ್ಕೊಂಡೋದ್ರು. ಇವಾಗ ಗುಜರಾತ್ ಟ್ರಿಪ್ಪಿಗೆ ಕರ್ಕೊಂಡೋದ್ರು. ಅದ್ರಲ್ಲೂ ಫಸ್ಟೇ ಗೌರ್ಮೆಂಟ್ ಸ್ಕೂಲ್ ಮಕ್ಳು ಅಂತಂದ್ರೆ ಫುಲ್ ಬ್ಯಾಕ್ವರ್ಡ್ ಪೀಪಲ್ಸ್ ಇರ್ತಾರೆ, ಮಕ್ಳನ್ನ ತುಂಬಾ ಕಷ್ಟಪಟ್ಟು ಓದಿಸ್ತಿರ್ತಾರೆ. ಅದ್ರಲ್ಲೂ ಸರ್ 200 ಜನನ ಕರ್ಕೊಂಡೋಗಿ ಅಲ್ಲಿ ಮೇಂಟೈನ್ ಮಾಡೋದೊಂದು ದೊಡ್ಡ ಟಾಸ್ಕ್ ಆಗಿತ್ತು. ಅಂದ್ರೂ ಅಲ್ಲಿ ಕರ್ಕೊಂಡೋದಾಗ ಒಂದ್ ಸ್ವಲ್ಪನೂ ಅಡೆತಡೆ ಇಲ್ದಂಗೆ ಕರ್ಕೊಂಡ್ಬಂದ್ ಬಿಟ್ಟಿದ್ದಾರೆ. ಒಬ್ರಿಗೂ ಕೆಮ್ಮು, ಜ್ವರ, ನೆಗಡಿ ಆಗಿ ಏನೂ ಬರ್ಲಿಲ್ಲ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಸ್ಕೂಲಿಗೆ ಅವರು ಯಾವಾಗ ಬಂದ್ರು, ಅವ್ರು ಆಲ್ರೆಡಿ 6 years ಆಗಿರ್ಬೋದೇನೋ ಇಲ್ಲಿ ಬಂದು. ಅವಾಗ ಅವ್ರು ಬಂದಾಗ 480 ಪೀಪಲ್ಸ್ ಇದ್ರು ಅಷ್ಟೇ ಸ್ಟೂಡೆಂಟ್ಸ್ ಹೋಗ್ತಿದ್ದವರು. ಆದ್ರೆ ಇವಾಗ ಅವರು 1200 ತಗೊಂಡೋಗಿದ್ದಾರೆ ಸ್ಟ್ರೆಂತ್ ನ. ಈ ನಮ್ ಕರ್ನಾಟಕಕ್ಕೆ 2nd place ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಳಿಗೂ ಹೈಯೆಸ್ಟ್ ಸ್ಟ್ರೆಂತ್ ಅಂದ್ರೆ. ಆಮೇಲೆ ಅವರು ಎಲ್ಲದ್ರಲ್ಲೂ ಮಕ್ಳು ಏನಾದ್ರು ಒಂದು ಕಷ್ಟ ಅಂತ ಅಂದ್ರು ಅಂದ್ರೆ ಫಸ್ಟ್ ಅವರು ಮನ್ಸು ಅಲ್ಲೇ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಒಂದು ಒಳ್ಳೆ ಇದಕ್ಕೆ ತಗೊಂಡ್ ಹೋಗ್ಬೇಕು ಅನ್ನೋದೊಂದು ತುಂಬಾ ದೊಡ್ಡ ಇದಾಗಿರುತ್ತೆ. ಇನ್ನೇನು ಅಂತ ಹೇಳ್ಬೇಕಂದ್ರೆ ಫುಲ್ ಕೋಪ ಅಂತೂ ಮಾಡ್ಕೊಳಕ್ಕೆ ಬರಲ್ಲ ಮಕ್ಳು ಮುಂದೆ, ತಾಳ್ಮೆಯಿಂದ ಮಾತಾಡ್ತಾರೆ. ಮನೇಲಿ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ, ಹೊರ್ತು ಮಕ್ಳ ಜೊತೆ ತಮ್ಮ ಸ್ವಂತ ಮಕ್ಳು ತರ ಬಿಹೇವ್ ಮಾಡ್ತಾರೆ ನಮ್ಮ ಹತ್ರ ಎಲ್ಲ. ಆಮೇಲೆ ಅವ್ರು ಏನೇ ಒಂದು ಇಷ್ಟಲ್ಲಾದ್ರೂ ಫುಲ್ ಸಪೋರ್ಟಿವ್ ಆಗಿ ಮಕ್ಳ ನೀವು ಮಾಡಿ, ನಾನು ಇದೀನಿ ನಿಮ್ಮಿಂದ ಅನ್ನೋ ಒಂದು ಸಪೋರ್ಟ್ ಕೊಡ್ತಾರೆ ನಮ್ಗೆ ಅಂತ ಹೇಳ್ತಾ ನನ್ನ ಇಷ್ಟು ಪ್ರವಾಸದ ಬಗ್ಗೆ ನಾನು ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು.
ನನ್ನ ಹೆಸರು ಪೂರ್ಣಿಮಾ. ನಾನು ಫಸ್ಟ್ ಟೈಮ್ ವಿಮಾನ ನೋಡಿದಾಗ ತುಂಬಾ ಖುಷಿ ಆಯ್ತು. ಅದಕ್ಕೆ ಮೇನ್ ರೀಸನ್ ಅಂದ್ರೆ HM ಸರ್. ನಾವು ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಅವರೇ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿರೋದು. ಮತ್ತೆ ನಮ್ಮ ಇಂಡಿಯನ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ಆಕಾಶದಲ್ಲಿ ಬರೀ ಅಕ್ಕಿಗಳೇ ಅಲ್ಲ, ಮನುಷ್ಯರು ಹಾರ್ಬೋದು ಅಂತ ತೋರಿಸಿದೆ. ಮತ್ತೆ ವಿಮಾನದಲ್ಲಿ ಎಷ್ಟೊಂದು ಜನ ಗೌರ್ಮೆಂಟ್ ಮಕ್ಕಳು ಹೋಗಿದ್ ನೋಡಿ ಅಲ್ಲೆಲ್ಲ ಬಂದಿದ್ದು. ಮತ್ತೆ ನಮ್ಮ HM ಸರ್ ಎಷ್ಟು ಒಳ್ಳೆಯವ್ರಂದ್ರೆ ಎಷ್ಟು ಮಕ್ಕಳಿಗೆ ಒಂಚೂರು ಇದಾಗ್ದಂಗೆ ಎಲ್ಲ ಜವಾಬ್ದಾರಿನ ಅವ್ರ ಮೇಲೆ ತಗೊಂಡು ಅವರೇ ಇನಿಷಿಯೇಟಿವ್ ಆಗಿ ಎಲ್ಲ ಮಾಡಿದ್ರು. ಮತ್ತೆ ಫ್ಲೈಟ್ ಅಲ್ಲಿ ಫಸ್ಟ್ ಟೈಮ್ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ಅಲ್ಲಿ ಬಂದಿದ್ದ ಎಲ್ಲ ಪೈಲಟ್ಸ್ ಮತ್ತೆ ಏರ್ ಹೋಸ್ಟೆಸ್ ಅವ್ರನ್ನೆಲ್ಲಾನು ನೋಡಿ ನಾನು ಆ ಥರ ಮುಂದೆ ಒಂದಿನ ಆಗ್ಬೇಕು ಅಂತ ಅನ್ಕೊಂಡೆ. ಮತ್ತೆ ನಾನಿವಾಗ ನಮ್ಮ ಅಪ್ಪ ಅಮ್ಮನ ದುಡ್ಡಲ್ಲಿ ಫ್ಲೈಟ್ ಅಲ್ಲಿ ಹೋಗಿದ್ದೀನಿ. ಮುಂದೆ ಒಂದಿನ ನಾನು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಪಡ್ತೀನಿ. ಈ ಸ್ಕೂಲ್ಗೆ ಯಾಕೆ ಸೇರ್ಕೊಂಡ್ರಿ ಮತ್ತೆ ನಿಮ್ ಪ್ರವಾಸದ ಅನುಭವ ಏನು? HM ಸರ್ ಬಗ್ಗೆ ನೀವೇನ್ ಹೇಳ್ತೀರಿ? ನನ್ನ ಹೆಸರು ರಮ್ಯಾ, 10th D ಸೆಕ್ಷನ್ ಅಲ್ಲಿ ಓದ್ತಾ ಇದ್ದೀನಿ, GHS ಬಗ್ಲುಗುಂಟೆ ಶಾಲೆ. ಫಸ್ಟ್ ಆಫ್ ಆಲ್ ನಾನು ಈ ಸ್ಕೂಲಿಗೆ ಬರೋಕ್ಕೆ ಕಾರಣನೇ HM ಸರ್. ಯಾಕಂದ್ರೆ GHS ಬಗ್ಲುಗುಂಟೆ ಅಂದ್ರೆ ಸುಮ್ಮನೆನಾ, ಡಿಸಿಪ್ಲಿನ್ಗೆ ಫಸ್ಟ್ನೇ ಪ್ಲೇಸ್ ನಮ್ಮದೇ ಶಾಲೆ. ಸೊ ಪ್ರವಾಸದ ಬಗ್ಗೆ ಹೇಳ್ಬೇಕಂದ್ರೆ 2025-26ನೇ ಸಾಲಿನ ಪ್ರವಾಸ ಗುಜರಾತ್ಗೆ ಹೋಗಿದ್ವಿ ನಾವು. ಫಸ್ಟ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಗುಜರಾತ್ ಫ್ಲೈಟಲ್ಲಿ ಕರ್ಕೊಂಡು ಹೋಗಿದ್ರು. HM ಸರ್, ಇದಕ್ಕೆಲ್ಲ HM ಸರೇ ಕಾರಣ. ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಂದು ಬೆಸ್ಟ್ ಆಗೇ ಇತ್ತು. ಅಲ್ಲಿ ಪ್ಲೇಸ್ ನಂದು ಅಕ್ಷರಧಾಮ ಚೆನ್ನಾಗಿತ್ತು, ಯಾಕಂದರೆ ಟೆಂಪಲ್ಸ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ. ಸೊ ಈ ಸ್ಕೂಲಿಗೆ ಬರೋಕ್ಕೆ ನಾನು ಲಕ್ಕಿ ಅಂತಲೇ ಹೇಳ್ತೀನಿ. ಅಲ್ಲಿ ಯಾವ ಸ್ಥಳ ನಿಮ್ಗೆ ತುಂಬಾ ಇಷ್ಟ ಆಯ್ತು? ನನ್ನ ಹೆಸರು ಲಕ್ಷ್ಮಿ, ನಾನು GHS ಬಾಗಲಗುಂಟೆ ಓದ್ತಾ ಇದ್ದೀನಿ. ನಾವು ಟ್ರಿಪ್ ಹೋದಾಗ ನನಗೆ ನಿಷ್ಕಲಂಕ್ ಮಹಾದೇವ್ ದೇವಸ್ಥಾನ ಇಷ್ಟ ಆಯಿತು. ಅಲ್ಲಿನ ವಿಶೇಷತೆ ಏನಂದರೆ ಬೆಳಗ್ಗೆ ಹೊತ್ತು ಎಲ್ಲ ಏನೂ ಇರಲ್ಲ, ಸುಮ್ಮನೆ ನಡ್ಕೊಂಡು ಹೋಗೋದು. ಸಾಯಂಕಾಲ ಆಗಿದ ತಕ್ಷಣ 7 to 8 o'clock ಒಳಗೆ ಸಮುದ್ರ ಫುಲ್ಲು ದೇವಸ್ಥಾನ ಎಲ್ಲ ಮುಚ್ಚೋಗೋ ಥರ ಸಮುದ್ರ ಎಲ್ಲ ಹಳೆ ಎಲ್ಲ ಬರುತ್ತಂತೆ. ಸೊ ಅದೊಂದು ಅದ್ರ ವಿಶೇಷ. ನೀವು ನೋಡಿದ್ರ ಅದನ್ನ? ನೀವು ಗುಜರಾತ್ಗೆ ಹೋಗಿದ್ರಿ, ಹಾಗೆ ಕರ್ನಾಟಕನೂ ನೋಡಿದೀರಾ. ನಿಮ್ಗೆ ಏನ್ ಅನ್ನಿಸ್ತು ಗುಜರಾತ್ ನೋಡಿ? ಏನ್ ಅನ್ನಿಸ್ತು? ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನೋ ವಾಕ್ಯದಿಂದ ಸ್ಟಾರ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮಗೆ ಶೈಕ್ಷಣಿಕ ಪ್ರವಾಸ ಹಾಕೋದೆ ಆಚೆ ಪ್ರಪಂಚ ಹೇಗಿರುತ್ತೆ ಅನ್ನೋದನ್ನ ತೋರ್ಸೋದಕ್ಕೆ. ನಾವಲ್ಲಿ ಹೋಗಿ ಕಲ್ತ್ಕೊಂಡಿದೀವಿ ಕೂಡ ತುಂಬಾ. ಮತ್ತೆ ಅಲ್ಲಿ ನಮಗೆ ಬೇಜಾರಾಗಿದ್ದೇನು ಅಂತಂದ್ರೆ ತುಂಬಾ ಚಿಕ್ಕ ಮಕ್ಕಳಾಗ್ಲಿ ಮತ್ತೆ ಅವ್ರ ಪೇರೆಂಟ್ಸ್ ಆಗ್ಲಿ ಚಿಕ್ಕ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದ್ ಬಿಟ್ಟು ಅವ್ರ ಜೊತೆನೆ ಭಿಕ್ಷೆ ಬೇಡೋಕ್ ನಿಲ್ಲಿಸ್ಕೊಂಡಿದ್ರು ದೇವಸ್ಥಾನಗಳ ಮುಂದೆ. ಅದು ತುಂಬಾ ಬೇಜಾರಾಯ್ತು. ನಮ್ಮ ಕರ್ನಾಟಕದಲ್ಲಿ ಆತರ ಇಲ್ಲ. ಅವ್ರ ಪೇರೆಂಟ್ಸ್ ಕಷ್ಟಪಟ್ಟಾದ್ರೂ ಸರಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ. ಮತ್ತೆ ನಾವು ಅದೇ ಕಷ್ಟದಲ್ಲೇ ನಾವು ಆಚೆ ಜ್ಞಾನ ತಿಳ್ಕೊಳಕ್ ಹೋಗಿದ್ದು. ಅಲ್ಲಿ ಅದೊಂದು ಸ್ವಲ್ಪ ಬೇಜಾರಾಯ್ತು. ಮತ್ತೆ ನಮಗೆ ಅಲ್ಲಿ ತುಂಬಾ ಚೆನ್ನಾಗಿತ್ತು, ಪ್ಲೇಸಸ್ ಎಲ್ಲ ಚೆನ್ನಾಗಿತ್ತು. ಬಟ್ ಅಲ್ಲಿ ಜನ ಸ್ವಲ್ಪ ಇದ್ರ ತರ ಇರ್ತಾರೆ ಅಷ್ಟೇ ಬಿಟ್ರೆ. ವಿದ್ಯಾರ್ಥಿಯಾಗಿ ಶಿಕ್ಷಕರಿಗೆ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ? ನಾನು ಈ ಪ್ರವಾಸಕ್ಕೆ ಸರ್ ಅಂತೂ ತುಂಬಾ ಎಫರ್ಟ್ ಹಾಕ್ತಿದ್ದಾರೆ. ಮಕ್ಳಿಗೆ ಏನೇ ಒಂದು ಇಲ್ಲ ಅಂತ ಅನ್ನೋದೇ ಇಲ್ಲ. ಅದರಲ್ಲಿ ನಾನು ಇಷ್ಟು ನಾನು ಫಸ್ಟ್ ಫ್ಲೈಟ್ ಹತ್ತೀನಿ ಅಂದ್ರೆ ಅವರೇ ದೊಡ್ಡ ಕಾರಣ. ನೆಕ್ಸ್ಟ್ ನನ್ನ ಪೇರೆಂಟ್ಸ್ ಬರ್ತಾರೆ ಹಿಂದ್ಗಡೆ. ಅದಾದ್ಮೇಲೆ ನನ್ಗೇನಂದ್ರೆ 10th ಅಲ್ಲಿ 625 ತೆಗಿಲೇಬೇಕು. ಅದು ಅಂತೂ ಅವ್ರು ತುಂಬಾ ದೊಡ್ಡ ಕನ್ಸು ಕಾಣ್ತಿದ್ದಾರೆ ಮೊದಲೇ. ಅದರಲ್ಲಿ ನಾವು ಅದನ್ನ ತೆಗೆದು ಎಷ್ಟು ನಾವು 480 ಮಕ್ಕಳು ಓದ್ತಿದೀವಿ 10th ಸ್ಟ್ಯಾಂಡರ್ಡ್ ಅಲ್ಲಿ. ಅದರಲ್ಲಿ ಒಂದು 10ರಿಂದ 20 ಜನ ಆದ್ರೂ ಅವ್ರ ಕನ್ಸನ್ನ ನೆರವೇರಿಸಲೇಬೇಕು. ಇಚ್ಛೆ ಪಡ್ತಿದೀವಿ. ಓದೋ ಹುಮ್ಮಸ್ ನಮ್ಗಂತೂ ತುಂಬಾ ಆಗ್ತಿದೆ. ಅವ್ರನ್ನ ನೋಡಿದ್ರೆ ನಮ್ಗೆ ಏನೋ ಓದ್ಬೇಕು, ಸರ್ರಿಗಿಷ್ಟು ಎನರ್ಜಿ ಇದೆ ಅಂದ್ರೆ ನಮ್ಗೆ ಯಾಕೆ ಇರ್ಬಾರ್ದು? ಏನಾದ್ರು ಮಾಡ್ತಾರೆ. ಅವರು ಮಾರ್ನಿಂಗ್ ನಮ್ಮ ಸ್ಕೂಲ್ಗೆ 6:30 ಬಂದ್ರು ಅಂದ್ರೆ ಹೋಗೋದೇ 6 o'clock ಹೋಗ್ತಾರೆ. ಬೆಳಗ್ಗೆ ಏನ್ ಎನರ್ಜಿಯಿಂದ ಇರ್ತಾರೋ ಅವ್ರು ಹೋಗ್ಬೇಕಾದ್ರೆ ಅಷ್ಟೇ ಎನರ್ಜಿಲಿ ಇರ್ತಾರೆ. ಒಂಚೂರು ಕಡಿಮೆ ಮಾಡ್ಕೊಳಲ್ಲ ಅವ್ರ ಎನರ್ಜಿನ. ಕೋಪ ಅಂತೂ ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ. ಮಕ್ಕಳು ನೋಡಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೀನು ಈ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಬಂದ್ಮೇಲೆ ನಿನಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದೀನಿ ಅನ್ನೋದಕ್ಕೆ ಹೆಮ್ಮೆ ಇದೆಯಾ? ಮತ್ತೆ ನಿಮ್ ಸ್ಕೂಲಲ್ಲಿ ಒಂದು ಟ್ರಿಪ್ ಕರ್ಕೊಂಡು ಹೋದ್ರು, ವಿಮಾನದಲ್ಲಿ ಪ್ರಯಾಣ ಮಾಡಿದ್ರಿ, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಏನಿತ್ತು ಅದ್ರ ಬಗ್ಗೆ ಮಾತಾಡಮ್ಮ. ಸೊ ಆಕ್ಚುಲಿ ನನ್ನ ಹೆಸರು ಬವಿತಾ, ನಾನು 10th ಸ್ಟ್ಯಾಂಡರ್ಡ್ D ಸೆಕ್ಷನ್ ಅಲ್ಲಿ ಓದ್ತಾ ಇದ್ದೀನಿ. ಏನು ನಮ್ಮ ಸ್ಕೂಲ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಇವನ್ ಫಸ್ಟ್ ನಾನು ಟ್ರಿಪ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ರೀಸೆಂಟ್ಲಿ ನಾವು ಟ್ರಿಪ್ ಹೋಗಿ ಬಂದಿದ್ವಿ. ಟ್ರಿಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ಆಕ್ಚುಲಿ ನಮ್ಮ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ ಆಗಿ ಯಾವುದೇ ಬೇರೆ ಸ್ಕೂಲ್ಗಳು ಮಾಡ್ದಿರೋದನ್ನ ನಮ್ ಸರ್ ಮಾಡಿದ್ದಾರೆ, ನಮ್ಮ HM ಸರ್. ಏನಂದ್ರೆ ನಮ್ಗೆ ಫ್ಲೈಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ನಾವು ಸ್ಟೂಡೆಂಟ್ಸ್ ಆಗಿರ್ಬಹುದು, ಇವಾಗ ನಮಗೆ ತುಂಬಾ ದೊಡ್ಡ ಏಜ್ ಆದ್ಮೇಲೆ ಯಾವಾಗ ನಾವು ಜಾಬ್ ತಗೊಂಡು
ಅವಾಗ ನಾವು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ, ಎಷ್ಟು ಜನ ಮಾಡಕ್ಕಾಗುತ್ತೋ ಇಲ್ವೋ. ಬಟ್ ಈ ಏಜ್ ಅಲ್ಲೇ ನಮಗೆ ಏನು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡ್ಸಿರೋದು ರಿಯಲಿ ತುಂಬಾ ಖುಷಿ ಇದೆ ನಮ್ಗೆ. ಆಮೇಲೆ ಟ್ರಿಪ್ ಗಳಲ್ಲೂ ತುಂಬಾ, ನಾವು ಗುಜರಾತ್ಗೆ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ತುಂಬಾನೇ ಚೆನ್ನಾಗಿ ಇರೋ ಪ್ಲೇಸಸ್, ನಮಗೆ ಗೊತ್ತೇ ಇರ್ಲಿಲ್ಲ ಎಷ್ಟೊಂದು ಪ್ಲೇಸಸ್ ಗಳು ಗುಜರಾತ್ ಅಲ್ಲಿ ಇರುತ್ತೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಗುಜರಾತ್ ಅಲ್ಲೂ ಈ ತರದ ಪ್ಲೇಸಸ್ ಗಳೆಲ್ಲ ಇರುತ್ತೆ ಅಂತ. ಅಲ್ಲಿ ಶಬರಮತಿ ಆಶ್ರಮ ಆಗಿರಬಹುದು, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ರಿಯಲಿ ತುಂಬಾನೇ ಚೆನ್ನಾಗಿದೆ. ಭಾರತೀಯರಾಗಿ ಒಂದ್ಸರ್ತಿ ಆ ಪ್ಲೇಸ್ ಗೆ ವಿಸಿಟ್ ಮಾಡೋದು ತುಂಬಾನೇ ಅವಶ್ಯಕ. ಅದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಕ್ಷರಧಾಮ ಆಗಿರ್ಬೋದು, ಆಮೇಲೆ ದ್ವಾರಕ ಆಗಿರ್ಬೋದು. ಸೊ ಇದೆಲ್ಲ ನಮ್ಮ ಮತ್ತೆ ಸ್ವಾಮಿ ನಾರಾಯಣ ಸ್ಟ್ಯಾಚ್ಯೂ ಇರುವಂತ ಒಂದು ಪ್ಲೇಸಸ್ ಆಗಿರ್ಬೋದು. ಅದೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಒಂದು ಪ್ಲೇಸಸ್ ಗಳಾಗಿದೆ. ಸೊ ಭಾರತೀಯರಾಗಿ ನಾವು ಆ ಪ್ಲೇಸಸ್ ಹೋಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ ಸ್ಕೂಲ್ ಬಗ್ಗೆ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ನಾನು ತುಂಬಾ ಪ್ರೈವೇಟ್ ಸ್ಕೂಲ್ ಅಲ್ಲಿ ನೋಡಿರೋ ಪ್ರಕಾರ ಸೊ ಇಲ್ಲಿ ಡಿಜಿಟಲ್ ಬೋರ್ಡ್ಸ್ ಗಳಾಗಿರ್ಬೋದು, ಅದನ್ನೆಲ್ಲ ನಾವು ಅಷ್ಟೊಂದು ನಾನು ನೋಡಿ ಇರ್ಲಿಲ್ಲ ಬೇರೆ ಸ್ಕೂಲ್ಗಳಲ್ಲಿ. ಇಲ್ಲಿ 10th ಸ್ಟ್ಯಾಂಡರ್ಡ್ ಮಕ್ಕಳುಗಳಿಗೆ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್, ಒಂದು ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ HM ಸರ್ ಇಡೀ 10th ಸೆಕ್ಷನ್, ನಮ್ಮ ಸ್ಕೂಲಲ್ಲಿ 10th 7 ಸೆಕ್ಷನ್ ಇದಾವೆ. ಸೊ ಅಷ್ಟಕ್ಕೂ ಏನು ಡಿಜಿಟಲ್ ಬೋರ್ಡ್ಸ್ ಹಾಕಿದ್ದಾರೆ. ಸೊ ಅದು ತಮಗೆ ತುಂಬಾನೇ ಅವಶ್ಯಕ. ಯಾಕೆಂದ್ರೆ ಒಂದ್ ಲೆಸನ್ ಮಾಡ್ಬೇಕಾದ್ರೆ ಸುಮ್ನೆ ನಾವು ನೋಡೋದಕ್ಕೂ ಒಂದು ಏನಾದ್ರು ಒಂದು ಟಾಪಿಕ್ ಮೇಲೆ ನಮ್ಗೆ ಒಂದು ವಿಡಿಯೋ ಮೂಲಕ ತೋರಿಸೋದಾಗಿರ್ಬೋದು ಅಥವಾ ಪಿಕ್ಚರ್ಸ್ ಗಳ ಮೂಲಕ ತೋರಿಸೋದಾಗಿರ್ಬೋದು. ಸೊ ಅದು ತುಂಬಾ ಅಟ್ರಾಕ್ಟ್ ಆಗುತ್ತೆ. ಸೊ ನಮಗೆ ಓದಿದ್ದೆಲ್ಲ ತುಂಬಾ ನೆನಪಲ್ಲಿ ಇರುತ್ತೆ. ಸೊ ಅದನ್ನ ನಮಗೆ ಮಾಡಿದರೆ ತುಂಬಾನೇ ಅದು ನಮಗೆ ಯೂಸ್ಫುಲ್ ಆಗಿದೆ. ಆಮೇಲೆ ವಾಟರ್ ಫೆಸಿಲಿಟಿ ಆಗಿರ್ಬೋದು, ಅದು ತುಂಬಾ ಚೆನ್ನಾಗಿದೆ. ಆಮೇಲೆ ಸ್ಕೂಲ್ ಸರೌಂಡಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಮ HM ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ರಿಯಲಿ ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಂದ್ರೆ ಅವರು ಅವ್ರ ಪೋಸ್ಟ್ ಗೆ ಅವ್ರು ಕರೆಕ್ಟ್ ಆಗಿ ಸೂಕ್ತವಾಗಿ ಅವ್ರು ಅದಕ್ಕಿಂತ ಜಾಸ್ತಿನೇ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ. ಏನೋ ಮಕ್ಳಿಗೆ ಇದ್ ಮಾಡಿರೋದಿದೆ, ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಆಗಿರುತ್ತೆ ಹೀಗಿರುತ್ತೆ. ಬಟ್ ನಾನು ಮುಂಚೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಹೋಗಿರೋದ್ರಿಂದ ಇಲ್ಲಿಗೂ ಡಿಫ್ರೆನ್ಸ್ ನೋಡಿದ್ರೆ ಸೊ ನಾನು ಇಲ್ಲಿ ಬೆಟರ್ ಅಂತ ಅನಿಸ್ತಿದೆ. ಯಾಕಂದ್ರೆ ನಾವು ಸೆಲ್ಫ್ ಆಗಿ ನಾವ್ ಇಲ್ಲಿ ಕಲಿತೀವಿ ಏನಂದ್ರು. ಆಮೇಲೆ ಟೀಚರ್ಸ್ ಆಗಿರ್ಬೋದು, ತುಂಬಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಬರ್ತಾರೆ, ಎಲ್ಲ ತುಂಬಾ ಓದಿರೋಂತ ಟೀಚರ್ಸ್ ಬರ್ತಾರೆ. ಸೊ ಡೌಟ್ಸ್ ಕ್ಲಿಯರ್ ಮಾಡೋದ್ರಲ್ಲಾಗಿರ್ಬೋದು ತುಂಬಾನೇ ಅವ್ರು ನಮಗೂ ಹೆಲ್ಪ್ ಮಾಡ್ತಾರೆ. ಸೊ ಆಮೇಲೆ ಆ ಒಂದು ಕಾರಣದಿಂದಾನೇ ನಮ್ಮ ಸ್ಕೂಲಲ್ಲಿ ಲಾಸ್ಟ್ ಇಯರ್ 99% ಗಿಂತ ಜಾಸ್ತಿ ಬಂದಿದ್ದು, 99+% ಬಂದಿದ್ದು ಆ ಒಂದು ಕಾರಣಕ್ಕೆ. ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊಳ್ತೇನೆ. ನನ್ನ ಹೆಸರು ಶಾರದಾ. ನಾನು ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ನನ್ನ ಶಾಲೆ ನನ್ನ ಹೆಮ್ಮೆ. ಈ ಗೌರ್ಮೆಂಟ್ ಶಾಲೆಗೆ ಯಾಕೆ ಬರ್ಬೇಕು ಅಂತ ಅಂದ್ರೆ ಕೆಲವು ಜನಗಳು ಅನ್ಕೊಂಡಿರ್ತಾರೆ ಗೌರ್ಮೆಂಟ್ ಶಾಲೆ ಹಾಗಿರುತ್ತೆ ಹೀಗಿರುತ್ತೆ, ಏನು ಫೆಸಿಲಿಟಿ ಸಿಗಲ್ಲ. ಪ್ರೈವೇಟ್ ಶಾಲೆಗೆ ಹೋದ್ರೆ ಆತರ ಫೆಸಿಲಿಟೀಸ್ ಇರುತ್ತೆ, ಹೈಟೆಕ್ ಇರುತ್ತೆ, ಬೆಂಚಸ್ ಇರ್ತವೆ ಅಂತ. ಆದ್ರೆ ನೀವ್ ಅನ್ಕೊಂಡಿರೋದೆಲ್ಲ ತಪ್ಪು. ನಮ್ ಶಾಲೆಗೆ ಬಂದು ಒಂದ್ಸರಿ ನೋಡಿ. ಗೌರ್ಮೆಂಟ್ ಶಾಲೆಯಲ್ಲಿ ಕೂಡ ಪ್ರೈವೇಟ್ ಶಾಲೆಗಿಂತ ಉತ್ತಮವಾಗಿ ಶಿಕ್ಷಣ ಆಗಿರ್ಬೋದು ಮತ್ತು ಮೌಲ್ಯಗಳನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ HM ಸರ್ಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದ್ರೆ ನಮ್ಮ ಶಾಲೆಯಿಂದ ಈ ವರ್ಷ ಶೈಕ್ಷಣಿಕ ಪ್ರವಾಸವನ್ನು ಗುಜರಾತ್ ರಾಜ್ಯಕ್ಕೆ ಹಮ್ಮಿಕೊಂಡಿದ್ರು. ಗುಜರಾತ್ ರಾಜ್ಯಕ್ಕೆ ನಾವು ಹೇಗ್ ಪ್ರವಾಸ ಮಾಡಿದ್ವಿ ಅಂದ್ರೆ, ಮೊದಲನೇದಾಗಿ ಬೆಂಗಳೂರಿಂದ ಗುಜರಾತ್ ವರೆಗೂ ನಾವು ವಿಮಾನ ಪ್ರಯಾಣ ಮಾಡಿದ್ವಿ. ನಾನು ಒಂದಿನ ಅನ್ಕೊಂಡಿದ್ದೆ ವಿಮಾನ ಪ್ರಯಾಣ ಮಾಡ್ಬೇಕು, ಅದ್ ನನ್ ಕನ್ಸು ಅಂತ. ಆದ್ರೆ ಆ ಕನ್ಸು ಇಷ್ಟ ಬೇಗ ನನ್ಸ್ ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ತಂದೆ ತಾಯಿ, ಮುಖ್ಯವಾಗಿ ನಮ್ಮ ಮುಖ್ಯ ಶಿಕ್ಷಕರಾದ BC ವೇಣುಗೋಪಾಲ್ ಸರ್ ಇಷ್ಟ ಬೇಗ ನನ್ ಕನ್ಸನ್ನ ನನ್ಸ್ ಮಾಡಿದ್ದಾರೆ. ಅವ್ರ ಕನಸನ್ನು ನಾವು ನನ್ಸ್ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಮತ್ತೆ ನಮ್ಮೆಲ್ಲರಿಗೂ ಅದೇ ಆಸೆ ಇರೋದು. ಅವ್ರಿಗೊಂದೇ ಆಸೆ ಅಂದ್ರೆ ನಾವೆಲ್ಲರೂ 625ಕ್ಕೆ 625 ತೆಗಿಬೇಕು ಅನ್ನೋ ಆಸೆ ಇದೆ. ನಮ್ಮೆಲ್ಲರ ಕರ್ತವ್ಯ ಕೂಡ ಅದು. ನಾನು HM ಸರ್ಗೆ ಈ ಮೂಲಕ ಏನ್ ತಿಳಿಸ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಆಶೀರ್ವಾದ ಇದ್ರೆ ನಾವ್ ಅದನ್ನ ನನ್ಸ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ, ಗುಜರಾತ್ ಟ್ರಿಪ್ ಹೇಗಿತ್ತು ಅಂದ್ರೆ, ನಮ್ಗೆ ಮೊದಲನೇದಾಗಿ 2 ಗಂಟೆಗಳ ಕಾಲ ವಿಮಾನ ಪ್ರಯಾಣ ನಾವು ಮಾಡಿದ್ವಿ. ವಿಮಾನದಲ್ಲಿ ತುಂಬಾ ಚೆನ್ನಾಗಿತ್ತು. ಎಷ್ಟು ಅದನ್ನ ಹೇಳಕ್ಕಾಗಲ್ಲ, ಆ ರೇಂಜಿಗಿತ್ತು. ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಬೇಗ ವಿಮಾನ ಪ್ರಯಾಣ ನಾನು ಮಾಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನಾನು ಇವಾಗ ನನ್ ದುಡ್ಡಲ್ಲಿ ನಾನು ಹೋಗಕ್ ಆಗಿಲ್ಲ. ಬಟ್ ನಮ್ ಪೇರೆಂಟ್ಸ್ ದುಡ್ಡಲ್ಲಿ ನಾನು ಹೋಗಿ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ನನ್ ದುಡ್ಡಲ್ಲೇ ನಾನ್ ಕೂಡ ಹೋಗಿ ಪೇರೆಂಟ್ಸ್ ಜೊತೆ ಕರ್ಕೊಂಡು ಹೋಗಿ ಎಲ್ಲಾ ಕಡೆ ತೋರಿಸಿ ಹೇಳ್ತೀನಿ ಅಂತ ಈ ಭರವಸೆ ನಾನು ಕೊಡ್ತಾ ಇದ್ದೀನಿ. ಟ್ರಿಪ್ ಅಲ್ಲಿ ನಾವು ಹೋಗಿದ್ದು ಗುಜರಾತ್ಗೆ, ಅಂದ್ರೆ ಗಾಂಧೀಜಿಯವರ ತವರೂರು, ಹುಟ್ಟೂರು. ಅಲ್ಲಿ ನಾವು ಅವ್ರು ಬೆಳೆದ್ ಬಂದ ವಾತಾವರಣ ಹಾಗೂ ಮತ್ತೆ ಅವ್ರು ಹುಟ್ಟಿದ ಮನೆ ಆಗ್ಲಿ ಎಲ್ಲಾ ನೋಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಅದಕ್ಕೆಲ್ಲ ಮುಖ್ಯವಾಗಿ ಕಾರಣ VS ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮತ್ತೆ ಮುಖ್ಯ ಶಿಕ್ಷಕರು. ಅದಕ್ಕೆಲ್ಲ ಸ್ಪಂದಿಸಿದ ನನ್ನ ನೆಚ್ಚಿನ ಶಿಕ್ಷಕರಿಗೂ ಧನ್ಯವಾದ ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಮತ್ತೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ನಮ್ಮ ಸ್ಕ್ರೀನ್ ಚಾನೆಲ್ ರವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. 2025-26 ಸಾಲಿನ ಸ್ಕೂಲ್ ಡೇ ಫಂಕ್ಷನ್ ನ ಯಾವ ರೀತಿ ಪ್ರಿಪರೇಷನ್ ಮಾಡಿದೀರಾ, ಅದ್ರ ಬಗ್ಗೆ ಹೇಳಮ್ಮ. ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆ
ಕೇಂದ್ರ ಬಿಂದು ಆಗಿರುವಂತ HM ಸರ್ಗೆ ಸ್ಕೂಲ್ ಡೇ ಪ್ರಯುಕ್ತ ಜ್ಞಾನರಶ್ಮಿ ಅಂತ ಹೇಳ್ಬಿಟ್ಟು ಸ್ಕೂಲ್ ಡೇ ಹಮ್ಮಿಕೊಂಡಿದ್ದಾರೆ. ಸೊ ಯಾವ ಪ್ರೈವೇಟ್ ಸ್ಕೂಲ್ಗಿಂತನೂ ಕಡಿಮೆ ಇಲ್ಲ ನಮ್ಮ ಸ್ಕೂಲು. ಸೊ ಸಾಂಸ್ಕೃತಿಕ ಸುಂದರ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ January 2 ಇದೇ ತಿಂಗಳಲ್ಲಿ. ಸೊ ನೀವೆಲ್ಲ ಬಂದು ವಿಸಿಟ್ ಕೊಡ್ಬೇಕು. ನಮ್ಮ ಸ್ಕೂಲ್ ಹೆಂಗಿದೆ, ಆ ಸುಂದರ ವಾತಾವರಣದಿಂದ ಕೂಡಿರುವಂತಹ ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆ. ಏನೋ ಸರ್ಕಾರಿ ಶಾಲೆ ಅಂದ್ರೆ ಬೇಕಾ ಬಿಟ್ಟಿ ಅಂತ ಏನಿಲ್ಲ, ನಮ್ಮ ಸ್ಕೂಲ್ಗೆ ಬಂದು ನೋಡಿದ್ರೆ ನೀವು ಒಂದ್ಸಲಿ ಸೌಲಭ್ಯ ಎಲ್ಲ ತಕ್ಕಮಟ್ಟಿನಾಗೆ ಎಕ್ಸಲೆಂಟ್ ಆಗಿದೆ. ಹಂಗೆ HM ಸರ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬೆಳಗ್ಗೆ 6:00 ಬಂದ್ರೆ ಸಂಜೆ 6:00 ಮನೆಗೆ ಹೋಗ್ತಾರೆ. ಅವ್ರ ಮುಖದಲ್ಲಿ ಆ ತರನೇ ಮಂದಹಾಸ ಇರುತ್ತೆ. ಸೊ ಸ್ಕೂಲ್ ಡೇ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿದೆ. ಸೊ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮಹಾಭಾರತ, ರಾಮಾಯಣ ನಾಟಕನು, ಯಕ್ಷಗಾನ ಈ ತರ ಎಲ್ಲ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ವಿಸಿಟ್ ಮಾಡ್ಬೇಕು. ಥ್ಯಾಂಕ್ ಯು. ಟೂರ್ ಹೋಗಿದ್ರಲ್ಲ, ನಿಮ್ಮ ಅನಿಸಿಕೆ ಏನು? ನನ್ನ ಹೆಸರು ಅಶ್ವಿನಿ. ನಾನು ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ವರ್ಷ ನಾವು ಗುಜರಾತ್ಗೆ ಟ್ರಿಪ್ ಹೋಗಿದ್ವಿ. ನಾವು ಸ್ಟಾರ್ಟಿಂಗ್ ಅನ್ಕೊಂಡೇ ಇರ್ಲಿಲ್ಲ ಈ ತರ ಎಲ್ಲ ಟ್ರಿಪ್ ಹೋಗ್ತೀವಿ ಅಂತ. ನಮ್ನ ಸರ್ ವಿಮಾನದಲ್ಲೆಲ್ಲ ವಿಮಾನದಲ್ಲೆಲ್ಲ ಪ್ರಯಾಣ ಮಾಡಿಸಿದ್ರು. ಅದು ತುಂಬಾ ಚೆನ್ನಾಗಿತ್ತು. ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ವಿಮಾನದಲ್ಲಿ ಪ್ರಯಾಣ ಮಾಡ್ತೀವಿ ಅಂತ. ನಮ್ನ 2 ಗಂಟೆಗಳ ಕಾಲ ಬೆಂಗಳೂರಿಂದ ಗುಜರಾತ್ನ ರಾಜಧಾನಿ ಆಗಿರುವಂತ ಅಹಮದಾಬಾದ್ಗೆ ವಿಮಾನದಲ್ಲಿ ಕರ್ಕೊಂಡು ಹೋದ್ರು. ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅದು ನನ್ನ ಲೈಫ್ ಅಲ್ಲಿ ಮರೆಯಲಾಗದಿಲ್ದಿರುವಂತಹ ಮೆಮೊರೇಬಲ್ ಡೇಸ್, ಅಂದ್ರೆ ಮೆಮೊರೀಸ್ ಕೊಟ್ಟಿದೆ ಟ್ರಿಪ್. 7 ದಿನ ನಮ್ನ ಸುರಕ್ಷಿತವಾಗಿ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ, ಯಾವುದೇ ಲೋಪದೋಷಗಳಾಗದೆ. ಇದಕ್ಕೆ ಮುಖ್ಯ ಕಾರಣವಾದ ನಮ್ಮ HM ಸರ್ ಮತ್ತೆ ನಮ್ಮ ಟೀಚರ್ಸ್, SDMC ಅವರು ಎಲ್ರಿಗೂ ನಾನು ತುಂಬು ಹೃದಯದಿಂದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇಷ್ಟ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆ 2025-26ನೇ ಸಾಲಿನ ಶೈಕ್ಷಣಿಕ ಪ್ರವಾಸವನ್ನು ಗುಜರಾತ್ ರಾಜ್ಯಕ್ಕೆ ಹಮ್ಮಿಕೊಂಡಿದ್ದೆವು. 100 ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು.